तस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। ಮತ್ತೊಮ್ಮೆ ಎಲ್ಲರೂ ಕೈ ಮೇಲೆತ್ತಿ ಹೇಳಿ, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ। ಹರೇ ಕೃಷ್ಣ। ಸಮಸ್ತ ವೇದ ಗ್ರಂಥಗಳಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಯುಗ ಧರ್ಮವನ್ನ ಹೇಳಲಾಗಿದೆ. ನಾವಿನ್ಯಾವ ಒಂದು ಸಾಧನೆ ಯೋಗ ಅಭ್ಯಾಸ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಹರಿನಾಮದಿಂದ, ಭಗವಂತನ ನಾಮಸ್ಮರಣೆಯಿಂದ ನಾವು ಪರಮಗತಿಯನ್ನ ಅತ್ಯಂತ ಸುಲಭವಾಗಿ ಅನಾಯಾಸವಾಗಿ ಪಡೆಯಬಹುದು ಅಂತ. ಆದರೆ ಭಗವಂತನ ನಾಮ ಸ್ಮರಣೆಯನ್ನ ಮಾಡಲಿಕ್ಕೆ ಒಂದು ಅತ್ಯಂತ ಮಹತ್ವಪೂರ್ಣವಾದಂತಹ ಸೂತ್ರವನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕಂ 3ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ನಾವು ಕೀರ್ತನೀಯ ಸದಾ ಹರಿಹಿ, ಯಾವಾಗಲೂ ಭಗವಂತನ ನಾಮ ಸ್ಮರಣೆ ಮಾಡಲಿಕ್ಕೆ ಒಂದು ಸೂತ್ರ ಏನಂದ್ರೆ, ಪ್ರಥಮವಾಗಿ ತೃಣಾದಪಿ ಸುನೀಚೇನ ತರೋರೇವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಭಗವಂತನ ನಾಮ ಕೀರ್ತನೆ ಸದಾ ಮಾಡಲು ಪ್ರಥಮವಾಗಿ ನಾವು ಅತ್ಯಂತ ವಿನಮ್ರ ಭಾವದಲ್ಲಿರಬೇಕು. ವಿನಮ್ರತೆ ಭಕ್ತನ ಪ್ರಥಮ ಲಕ್ಷಣ ಅಂತ ಹೇಳಿದ್ದಾರೆ. ಎಷ್ಟು ವಿನಮ್ರವಾಗಿರಬೇಕು? ತೃಣಾನಪಿ ಸುನೀಚೇನ, ಒಂದು ಹುಲ್ಲು ತೃಣ ಅಷ್ಟು ಸುನೀಚೇನ ತರೋರೇವ ಸಹಿಷ್ಣುನ. ಈಗ ಹುಲ್ಲನ್ನ ಯಾರು ತುಳಿದು ಹೋದರೂ ಕೂಡ ಹುಲ್ಲು ಯಾವುದೇ ಪ್ರತೀಕಾರ ಪ್ರತಿಭಟನೆ ಮಾಡಲ್ಲ, ಸಹಿಸಿಕೊಳ್ಳುತ್ತೆ. ಅಥವಾ ಒಂದು ಮರ ಎಷ್ಟು ಸಹಿಷ್ಣು ಅಂದ್ರೆ ನಮಗೆ ಎಲ್ಲಾ ತರದ ಫಲ ಒಂದು ಅನುಕೂಲಗಳನ್ನ ಕೊಡುತ್ತೆ. ಕೊನೆಯಲ್ಲಿ ಯಾರೋ ಬಂದು ಮರವನ್ನ ಕಡಿಲಿಕ್ಕೆ ಹೋದ್ರೂ ಪ್ರತೀಕಾರ ಮಾಡಲ್ಲ.
ತರೋರೇವ ಸಹಿಷ್ಣುನ. ಅಮಾನಿನ, ಯಾವತ್ತು ನಾವು ನಮಗೋಸ್ಕರ ಮಾನವನ್ನ, ಗೌರವವನ್ನ ಅಪೇಕ್ಷೆ ಪಡೆದೇನೆ, ಮಾನವೇನ, ಬೇರೆ ಎಲ್ಲರಿಗೂ ಕೂಡ ಸರಿಯಾದ ಗೌರವ ಮಾನವನ್ನ ವ್ಯಕ್ತಪಡಿಸಿದರೆ ನಾವು ಭಗವಂತನ ನಾಮವನ್ನ ಸದಾ ಕಾಲ ಸ್ಮರಿಸಲಿಕ್ಕೆ ಯೋಗ್ಯರಾಗ್ತೇವೆ, ಅರ್ಹರಾಗ್ತೇವೆ. ಈಗ ಕೆಲವೊಂದು ನಿಮಿಷ ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡೋಣ. Hare Krishna, Hare Krishna, Krishna Krishna, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Hare
ಹರೇ ಕೃಷ್ಣ. ದಯವಿಟ್ಟು ಎಲ್ಲ ಈ ಮಂತ್ರವನ್ನ ಉಚ್ಚಾರಣೆ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ. ಇವತ್ತು ನಾವು ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ ವ್ಯಾಖ್ಯಾನವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ ಶೀರ್ಷಿಕೆಯಾಗಿದೆ ದಿವ್ಯ ಜ್ಞಾನ ಅಥವಾ ಜ್ಞಾನ ಕರ್ಮ ಸನ್ಯಾಸ ಯೋಗ. ಭಗವದ್ಗೀತೆಯ ಈ 4ನೇ ಅಧ್ಯಾಯದಲ್ಲಿ ಒಟ್ಟು 42 ಶ್ಲೋಕಗಳಿವೆ ಹಾಗೂ 5 ಭಾಗಗಳಿವೆ ಅಂತ ನಾವು ಪರಿಗಣಿಸಬಹುದು. ಮೊದಲನೇ ಭಾಗದಲ್ಲಿ ಪ್ರಥಮ ಶ್ಲೋಕದಿಂದ 3ನೇ ಶ್ಲೋಕ ತನಕ ಭಗವದ್ಗೀತೆಯ ಪುರಾತನ ಇತಿಹಾಸವನ್ನ ಹೇಳಲಾಗಿದೆ. 4ನೇ ಶ್ಲೋಕದಿಂದ 15ನೇ ಶ್ಲೋಕ ತನಕ ಅತ್ಯಂತ ಮಹತ್ವಪೂರ್ಣವಾದಂತಹ ಜ್ಞಾನದ ದಿವ್ಯ ಜ್ಞಾನದ ವಿಶ್ಲೇಷಣೆಯನ್ನ ಮಾಡಲಾಗಿದೆ. 3ನೇ ಭಾಗದಲ್ಲಿ 16ನೇ ಶ್ಲೋಕದಿಂದ 24ನೇ ಶ್ಲೋಕ ತನಕ ನಾವು ನಮ್ಮ ಕರ್ಮವನ್ನ ಅಕರ್ಮಕ್ಕೆ ಹೇಗೆ ಪರಿವರ್ತನೆ ಮಾಡಬಹುದು ಎನ್ನುವ ವಿಧಾನದ ವರ್ಣನೆ ಬರುತ್ತೆ. ಆನಂತರ 25ನೇ ಶ್ಲೋಕದಿಂದ 33ನೇ ಶ್ಲೋಕ ತನಕ ಸಮಸ್ತ ಕರ್ಮವನ್ನ ಯಜ್ಞರೂಪಿಯಾಗಿ ಮಾಡಿ ನಾವು ಪರಮಗತಿಯನ್ನು ಹೇಗೆ ಪಡೆಯಬಹುದು ಎನ್ನುವ ವರ್ಣನೆ ಬರುತ್ತೆ. ಹಾಗೂ ಕೊನೆಯದಾಗಿ 34ನೇ ಶ್ಲೋಕದಿಂದ 42ನೇ ಶ್ಲೋಕ ತನಕ ನಾವು ದಿವ್ಯ ಜ್ಞಾನವನ್ನ ಪಡೆಯುವ ಸರಿಯಾದ ವಿಧಾನ ಹಾಗೂ ಜ್ಞಾನದಿಂದ ನಮಗೆ ಲಭಿಸುವಂತಹ ಅತ್ಯದ್ಭುತವಾದಂತಹ ಫಲ ಪರಿಣಾಮವನ್ನು ವಿವರಿಸಲಾಗಿದೆ. ಪ್ರಥಮ ಭಾಗದಲ್ಲಿ ಶ್ರೀ ಭಗವಾನುವಾಚ, ಭಗವಂತ ಹೇಳ್ತಾನೆ ಅರ್ಜುನನಿಗೆ ಸಂಬೋಧಿಸಿ ಹೇಳ್ತಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಇಮಂ ಅವ್ಯಯಂ ಯೋಗಂ, ಕೃಷ್ಣ ಹೇಳ್ತಾ ಇದ್ದಾನೆ ಈ ಭಗವದ್ಗೀತೆಯ ಸಂದೇಶ, ಭಗವದ್ಗೀತೆಯ ಜ್ಞಾನ ಅವ್ಯಯ ಜ್ಞಾನ ಅಂತ, ಅಥವಾ ಶಾಶ್ವತ ಸನಾತನ ಜ್ಞಾನ. ಇದಕ್ಕೆ ವಾಸ್ತವಿಕವಾಗಿ ಯಾವುದೇ ಒಂದು ಇತಿಹಾಸ ಇಲ್ಲ. ಯಾಕೆ ಅಂತಲೇ ಇದು ನಿತ್ಯವಾಗಿಯೂ ಇರುವಂತಹ ಭಗವತ್ ವಾಣಿ, ಭಗವತ್ ಸಂದೇಶವಾಗಿದೆ. ಇದು ಕೇವಲ 5150 ವರ್ಷಗಳ ಹಿಂದೆ ಮಾರ್ಗಶೀರ್ಷ ಶುಕ್ಲ ಏಕಾದಶಿಯ ದಿನ ಶ್ರೀಕೃಷ್ಣ ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ್ದು ಭಗವದ್ಗೀತೆಯ
ಅತ್ಯಂತ ಸಮೀಪವಾದಂತಹ ಇತಿಹಾಸವಾಗಿದೆ. ದ ಲಾಸ್ಟ್ ರೆಕಾರ್ಡೆಡ್ ಹಿಸ್ಟ್ರಿ ಅಂತ ಹೇಳ್ಬೋದು. ಇದಕ್ಕಿಂತಲೂ ಹಿಂದೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಇದೇ ಭಗವದ್ಗೀತೆಯನ್ನ ಹಿಂದೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ, ನಾನು ವಿವಸ್ವಾನ್ ಗೆ ಉಪದೇಶ ಮಾಡಿದ್ದೆ, ಬೋಧಿಸಿದ್ದೆ ಅಂತ. ಈ ಒಂದು ಜ್ಞಾನವನ್ನ ವಿವಸ್ವಾನ್ ನನ್ನಿಂದ ಪಡೆದು ಇದೇ ಜ್ಞಾನವನ್ನ ತನ್ನ ಸುಪುತ್ರನಾದ ಮನುವಿಗೆ ಉಪದೇಶ ಮಾಡ್ತಾನೆ. ಮನು ಮತ್ತೆ ತನ್ನ ಮಗನಾದ ಇಕ್ಷ್ವಾಕುವಿಗೆ ಬೋಧಿಸ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ವಿವಸ್ವಾನನಿಗೆ ಯಾರು? ಪ್ರತಿದಿನ ಬೆಳಗ್ಗೆ ಸೂರ್ಯ ನಾವು ನೋಡ್ತೇವಲ್ವಾ, ಆಕಾಶದಲ್ಲಿ ಸೂರ್ಯ ಹೆಸರು ನಾಮಧೇಯ ವಿವಸ್ವಾನ್ ಅಂತ. ವಾಸ್ತವವಾಗಿ ಸಮಸ್ತ ದೇವತೆಗಳಿದ್ದಾರಲ್ಲ, ನಾವು ಕೇಳಿದ್ದೇವೆ 33 ಕೋಟಿ ದೇವತೆಗಳಿದ್ದಾರೆ. ಇಂದ್ರ, ಚಂದ್ರ, ಸೂರ್ಯ, ಇವೆಲ್ಲರೂ ದೇವತೆಗಳ ಹೆಸರಲ್ಲ, ದೇವತೆಗಳ ಸ್ಥಾನ ಪದವಿಯ ಹೆಸರು. ಈಗ ಇಂದ್ರ ದೇವತೆಯ ಹೆಸರಲ್ಲ, ಸಮಸ್ತ ದೇವತೆಗಳ ರಾಜನ ಪದವಿಯ ಹೆಸರು. ವರ್ತಮಾನದಲ್ಲಿ ಇರುವಂತಹ ಮನ್ವಂತರ ಅಂದ್ರೆ 71 ಮಹಾಯುಗಗಳಾಗುತ್ತೆ. ಈ 71 ಮಹಾಯುಗಗಳಿಗೆ ವರ್ತಮಾನದಲ್ಲಿ ನಡೆಯುತ್ತಿರುವಂತಹ 28ನೇ ಮಹಾಯುಗೆ ಅಂತ ಹೇಳ್ತೇವೆ. ಅಥವಾ 71 ಮಹಾಯುಗಗಳ ಮನ್ವಂತರದ 28ನೇ ಮಹಾಯುಗ ಈಗ ನಡೀತಾ ಇದೆ. ಈಗ ಇರುವಂತಹ ಇಂದ್ರನ ಹೆಸರು ಪುರಂದರ ಅಂತ. ಮುಂದಿನ ಮನ್ವಂತರದಲ್ಲಿ ಭಾವಿ ಇಂದ್ರನಾಗುವವನು ಬಲಿ ಚಕ್ರವರ್ತಿ. ಈಗ ಸುತಲ ಲೋಕದಲ್ಲಿದ್ದಾನೆ. ಯಾರು ಒಂದು ಪ್ರಮಾಣದ ಪುಣ್ಯವನ್ನ, ಯಜ್ಞವನ್ನ, ತಪಸ್ಸನ್ನ ಪರಿಪೂರ್ಣ ಮಾಡಿದರೆ ಅವರಿಗೆ ಇಂದ್ರ ಪದವಿ ಸಿಗುವ ಅರ್ಹತೆ ಪ್ರಾಪ್ತಿಯಾಗುತ್ತೆ. ಇಂದ್ರನ ಇನ್ನೊಂದು ಹೆಸರು ಶತಕ್ರತು ಅಂತ. ಅಥವಾ ಯಾರು 100 ಅಶ್ವಮೇಧ ಯಜ್ಞಗಳನ್ನ ಸಂಪನ್ನ ಮಾಡಿದ್ದಾರೆ. ಹಾಗಾಗಿ ಯಾರಾದರೂ ಹೆಚ್ಚು ಯಜ್ಞಗಳನ್ನ ಮಾಡಿದರೆ ಸ್ವಲ್ಪ ನಮ್ಮ ಇಂದ್ರನಿಗೆ BP ಟೆನ್ಷನ್ ಜಾಸ್ತಿ ಆಗೋಗುತ್ತೆ. 90 ದಾಟ್ಬಿಟ್ರೆ ತಲೆಗೆಟ್ಟು ಹೋಗುತ್ತೆ. ಬೇರೆ ಬೇರೆ ಉಪಾಯಗಳನ್ನ, ವಿಧಾನಗಳಿಂದ ಆ ಯಜ್ಞವನ್ನ ನಿಲ್ಲಿಸುವ, ಭಂಗ ಮಾಡುವ ಒಂದು ಕ್ರಮವನ್ನ ತಗೊಳ್ತಾನೆ ನಮ್ಮ ಇಂದ್ರ. ಯಾಕೆ? ನನ್ನ ಪೋಸ್ಟ್, ನನ್ನ ಕುರ್ಚಿ, ನನ್ನ ಸ್ಥಾನ ಹೋಗಬಹುದಲ್ಲ ಅಂತ. 99 ದಾಟ್ ಹೋದ್ರೆ ಇಂದ್ರನಿಗೆ ತುಂಬಾನೇ ಭಯ ಉಂಟಾಗುತ್ತೆ. ತನ್ನ ಕೊನೆಯ ಅಸ್ತ್ರವಾದಂತಹ ಯಾರೋ ಅಪ್ಸರೆಯರನ್ನ, ಊರ್ವಶಿ, ಮೇನಕಿ ಇವರನ್ನ ಕಳಿಸ್ಕೊಡ್ತಾರೆ. ಯಾರೋ ತುಂಬಾ ತಪಸ್ ಮಾಡ್ತಾ ಇದ್ರೆ, ಉದಾಹರಣೆಗೆ ವಿಶ್ವಾಮಿತ್ರರು ತಪಸ್ ಮಾಡ್ತಿರುವಾಗ ಇಂದ್ರ ಮೇನಕೆನೋ ಕಳಿಸ್ಕೊಡ್ತಾನೆ. ಸೊ ಹಾಗಾಗಿ ಈ ದೇವತೆಗಳು ಅಂದ್ರೆ ಪ್ರತಿಯೊಂದು ಮನ್ವಂತರಕ್ಕೆ ಕೆಲವೊಬ್ಬ ದೇವತೆಗಳು ಬದಲಾಗ್ತಾರೆ. ಇನ್ ಕೆಲವೊಬ್ರು ಕಲ್ಪಾವಧಿ ಅಥವಾ 14 ಮನ್ವಂತರಕ್ಕೆ ಒಮ್ಮೆ ಬದಲಾಗ್ತಾರೆ. ಬ್ರಹ್ಮದೇವರು ದ್ವಿಪರಾರ್ಧಕ್ಕೆ ಒಮ್ಮೆ ಬದಲಾಗ್ತಾರೆ. ಎಲ್ಲರೂ ಬದಲಾಗ್ತಾರೆ. ಅದೇ ತರ ಕೇವಲ ಒಬ್ಬನೇ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ನಾನೊಬ್ಬನೇ ಶಾಶ್ವತವಾಗಿಯೂ ಯಾವಾಗಲೂ ನನ್ನ ಸ್ವಸ್ಥಾನ. ಯಾಕೆ ಅಂತಂದ್ರೆ ವಿಭೂ ಆತ್ಮ ಮತ್ತೆ ಅಣು ಆತ್ಮ. ದೇವತೆಗಳು ಕೂಡ 33 ಕೋಟಿ ದೇವತೆಗಳು ಯಾರು ವಿಭೂ ಆತ್ಮ ಅಲ್ಲ, ಪರಮಾತ್ಮರಲ್ಲ. ಅವರೆಲ್ಲರೂ ಅಣು ಆತ್ಮರೇ, ಜೀವಾತ್ಮರೇ.
ಜೀವಾತ್ಮನೇ ಸಾಕಷ್ಟು ಪುಣ್ಯ ಯಜ್ಞ ತಪಸ್ಸನ್ನ ಆಚರಿಸಿದರೆ ನೀವು ಕೂಡ ಇಂದ್ರ ಪದವಿಯನ್ನ ಪಡಿಬಹುದು. ಅದೇ ತರಹ ಸೂರ್ಯನ ಪದವಿ, ವರ್ತಮಾನದಲ್ಲಿರುವಂತಹ ಸೂರ್ಯನ ಹೆಸರು ವಿವಸ್ವಾನ್ ಅಂತ. ಕೆಲವೊಮ್ಮೆ ಆ ಪದವಿಗೆ ಅರ್ಹ ಜೀವಾತ್ಮ ಇಲ್ಲದೆ ಇದ್ದಾಗ ನಾರಾಯಣನೇ ಅಂಶನಾಗಿ ಆ ಪದವಿಯನ್ನ ಸ್ವೀಕರಿಸ್ತಾನೆ. ಆ ಸಮಯದಲ್ಲಿ ಮಾತ್ರ ಸೂರ್ಯನಿಗೆ ಸೂರ್ಯ ನಾರಾಯಣ ಅಂತ ಹೇಳಲಾಗಿದೆ. ದ್ವಿತೀಯ ಮನ್ವಂತರದಲ್ಲಿ ಇಂದ್ರನ ಪದವಿ ಯಾರು ಅರ್ಹ ಜೀವಾತ್ಮ ಇಲ್ಲದೆ ಇರುವಾಗ ನಾರಾಯಣನೇ ಇಂದ್ರನಾಗ್ತಾನೆ, ಯಜ್ಞ ಅಂತ. ಸ್ವಯಂಭುವ ಮನುವಿನ ಮೊಮ್ಮಗ, ಸ್ವಯಂಭುವ ಮನುವಿನ ಮಗಳು ಆಕೂತಿ ಮತ್ತೆ ರುಚಿಯ ಮಗನಾದ ಯಜ್ಞ ಇಂದ್ರನಾಗ್ತಾನೆ. ಸ್ವಯಂಭುವ ಸ್ವಾರೋಚಿಷ ದ್ವಿತೀಯ ಮನ್ವಂತರದಲ್ಲಿ. ಇನ್ನು ತುಂಬಾ ಖುಷಿ ಪಡೋ ಅವಶ್ಯಕತೆ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಶುದ್ಧ ಭಕ್ತಿಯಲ್ಲಿ ನರಕಂ, ನಾವು ಸ್ವರ್ಗಲೋಕ ನರಕಲೋಕ ಬ್ರಹ್ಮ ಇಂದ್ರರನ್ನು ಪದವಿಯನ್ನು ಕೀಟಾಯತೆ, ಕೀಟ ಸಮಾನವೇ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ 8ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. 16ನೇ ಶ್ಲೋಕದಲ್ಲಿ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ. ನೀವು ಬ್ರಹ್ಮ ಪದವಿಯನ್ನ ಪಡೆದು ಕೂಡ ಅಲ್ಲೂ ಪುನರ್ಜನ್ಮವಿದೆ, ಅಲ್ಲೂ ಕೂಡ ಪುನರಪಿ ಜನನಂ ಪುನರಪಿ ಮರಣಂ. ಮಾನುಪೇತ್ಯ ತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ನನ್ನ ಧಾಮಕ್ಕೆ ಬಂದರೆ ಮಾತ್ರ ಪುನರ್ಜನ್ಮ ಇಲ್ಲ ಅಂತ. ಯಾರು ಕರ್ಮಕಾಂಡದಲ್ಲಿ ಸಿಕ್ಕಾಕೊಂಡು ಇಂತಹ ಭೋಗೈಶ್ವರ್ಯದ ಅಭಿಲಾಷೆಯನ್ನ ಹಿಡ್ಕೊಂಡು ನಾನು ದೇವತೆ ಆಗ್ಬೇಕು, ಇಂದ್ರನಾಗ್ಬೇಕು, ಬ್ರಹ್ಮನಾಗ್ಬೇಕು ಅಂತ ಅಭಿಲಾಷೆ ಇಟ್ಕೊಂಡಿರ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಸಾಧ್ಯವಿಲ್ಲ. ಅವರಿಗೆ ಆ ದ್ವಾರ, ಮೋಕ್ಷ ದ್ವಾರ ತೆರೀಲಿಕ್ಕೆ ಅವಕಾಶವಿಲ್ಲ. ಹಾಗಾಗಿ ಇಂತಹ ಲೌಕಿಕ ಅಭಿಲಾಷೆಗಳನ್ನು ದಾಟಿ ಹೋಗಬೇಕು ಅಂತ ಹೇಳಲಾಗಿದೆ. ಸೊ ವಿವಸ್ವಾನ್ ಅಥವಾ ಸೂರ್ಯನಿಗೆ ಕೃಷ್ಣ ಹೇಳ್ತಾನೆ, ನಾನು ಭಗವದ್ಗೀತೆಯನ್ನ ಹೇಳಿದ್ದೆ ಅಂತ. ನಂತರ ಸೂರ್ಯನು ಅದೇ ಭಗವದ್ಗೀತೆಯನ್ನ ತನ್ನ ಮಗನಾದ ಮನು, ಯಾವ ಮನು? ಮೊದಲನೇ ಮನು ಅಲ್ಲ, ವೈವಸ್ವತ ಮನು. ವಿವಸ್ವಾನ್ ಮಗನ ಹೆಸರು ವೈವಸ್ವತ ಮನು ಅಂತ. ನೀವು ಸಂಕಲ್ಪ ಮಾಡುವಾಗಲೂ ಹೇಳ್ತಾರೆ, ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಬಾರಿ ಜಂಬೂದ್ವೀಪೆ ಭರತಕರ್ಷೆ ಭರತಖಂಡೆ ಅಂತ. ಸೊ ವೈವಸ್ವತ ಮನು ಅಂದ್ರೆ 7ನೇ ಮನು. ನಾವು ಈಗ ಇರುವಂತಹ ಮನ್ವಂತರದ ಹೆಸರು ವೈವಸ್ವತ ಮನ್ವಂತರ ಅಂತ. ಪ್ರಥಮ ಮನ್ವಂತರ ಸ್ವಯಂಭುವ ಮನ್ವಂತರ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಮಸ, ರೈವತ, ಚಾಕ್ಷುಷ ಆದ ನಂತರ ಈಗ ಇರೋದು ವೈವಸ್ವತ ಮನ್ವಂತರ. ಸೊ ಆ ವೈವಸ್ವತ ಮನು ವಿವಸ್ವಾನ್ ಪುತ್ರ ಭಗವದ್ಗೀತೆಯನ್ನ ತನ್ನೇ ವಿವಸ್ವಾನಿಂದ ಪಡೆದು ನಂತರ ಅದೇ ಗೀತೋಪದೇಶವನ್ನ ವೈವಸ್ವತ ಮನು ತನ್ನ ಮಗನಾದ ವೈವಸ್ವತ ಮನುವಿಗೆ ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ ಉಲ್ಲೇಖಿತವಾಗಿದೆ. 10 ಜನ ಮಕ್ಕಳು, ಅವರಲ್ಲಿ ಜ್ಯೇಷ್ಠ ಪುತ್ರ ಇಕ್ಷ್ವಾಕು ಅಂತ. ಇಕ್ಷ್ವಾಕು ಯಾರು? ಇಕ್ಷ್ವಾಕು ಕುಲದಲ್ಲಿ ನಮ್ಮ ಪ್ರಭು ಶ್ರೀರಾಮಚಂದ್ರರು ನಂತರ ಅವತರಿಸ್ತಾರೆ. ಸೊ ಶ್ರೀರಾಮನ ಪೂರ್ವಜರಾದಂತಹ, ರಾಮನನ್ನು ಸೂರ್ಯ ವಂಶೋದ್ಭವ ಅಂತ ಹೇಳ್ತೇವೆ, ಇಕ್ಷ್ವಾಕು ಕುಲೋದ್ಭವ ಅಂತ. ಸೊ ಸೂರ್ಯ ನೋಡಿ, ನಮ್ಮ ಕೃಷ್ಣ ಸೂರ್ಯನಿಗೆ ಗೀತೋಪದೇಶ ಮಾಡಿದ್ದಂತೆ. ಆ ನಂತರ ಆ ಗೀತೋಪದೇಶ ವೈವಸ್ವತಮನು, ನಂತರ ಇಕ್ಷ್ವಾಕು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ.
ಸಕಾಲೇನೇಹ ಮಹತ ಯೋಗೋ ನಷ್ಟಃ ಪರಂತಪ. ಭಗವದ್ಗೀತೆ ಸಮಸ್ತ ಉತ್ಕೃಷ್ಟವಾದಂತಹ ಜ್ಞಾನದ ಆಧಾರವಾಗಿದೆ, ಭಂಡಾರವಾಗಿದೆ. ಯಾವುದೋ ಒಂದು ನಿಧಿ ಇದ್ದಾಗ ಆ ನಿಧಿಯನ್ನ ಪಡೀಲಿಕ್ಕೆ ಆ ಭಂಡಾರದ ಚಾವಿ ಇರಬೇಕಲ್ವಾ? ಇಲ್ಲದೆ ಇದ್ರೆ ನೀವು ಎಷ್ಟೇ ಒದ್ದಾಡಿದ್ರು ಆ ಐಶ್ವರ್ಯ ಸಂಪತ್ತನ್ನ ಪಡೀಲಿಕ್ಕೆ ಸಾಧ್ಯವಿಲ್ಲ. ಅದೇ ತರಹ ಭಗವದ್ಗೀತೆಯನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ, ರಹಸ್ಯಂ ಹಿ ಏತದ್ ಉತ್ತಮಂ ಅಂತ. ಭಗವದ್ಗೀತೆಯು ಅತ್ಯಂತ ಉತ್ತಮವಾದಂತಹ ರಹಸ್ಯವಾಗಿದೆ. ರಹಸ್ಯಮಯವಾದಂತಹ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಏಕೈಕ ಮಾರ್ಗ ಇರೋದು, ಚಾವಿ ಇರೋದು ಪರಂಪರಾ ಪ್ರಾಪ್ತಂ. ಅದನ್ನ ನಾವು ಸರಿಯಾದ ಗುರು ಪರಂಪರೆಯಿಂದ ಪಡೆದರೆ ಮಾತ್ರ ಭಗವದ್ಗೀತೆಯನ್ನ ಸಾಕ್ಷಾತ್ಕಾರ ಮಾಡಬಹುದು, ಸರಿಯಾಗಿ ಅರ್ಥ ಮಾಡ್ಕೋಬಹುದು. ನಾನು ಪ್ರಥಮ ದಿನ ಹೇಳಿದ್ದೆ, ಭಗವದ್ಗೀತೆ ಸಾಮಾನ್ಯ ಅಲ್ಲ. ಇದು ಯಾರೋ ಭಗವದ್ಗೀತೆಯ ಬಗ್ಗೆ ಅಥವಾ ಭಗವಂತನ ಪುತ್ರ, ಭಗವಂತನ ದೂತ ಅಥವಾ ಇನ್ಯಾರೋ ಥರ್ಡ್ ಪಾರ್ಟಿ, ಫೋರ್ತ್ ಪಾರ್ಟಿ, 10th ಪಾರ್ಟಿ ಹೇಳಿರುವಂತಹ ಗ್ರಂಥ ಅಲ್ಲ. ಇದು ನೇರವಾಗಿ ಫಸ್ಟ್ ಪಾರ್ಟಿ. ಯಾರು? ಸಾಕ್ಷಾತ್ ಭಗವಂತನೇ ಮುಂದೆ ಬಂದು ತನ್ನ ವಿಷಯವನ್ನ ಸಂಪೂರ್ಣವಾಗಿ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿರುವಂತಹ ಮೊದಲನೇ ಸತ್ಪಾತ್ರ ಯಾರು? ಅರ್ಜುನ. ಹಾಗಾಗಿ ಅರ್ಜುನ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಅರಿತಿದ್ದಾನೆ, ತಿಳ್ಕೊಂಡಿದ್ದಾನೆ, ಸಾಕ್ಷಾತ್ಕಾರ ಮಾಡಿದ್ದಾನೆ. ಅರ್ಜುನನಿಂದ ಮತ್ತೆ ಯಾರಾದರೂ ಕೇಳಿದ್ರೆ ಅವರು ಕೂಡ ಭಗವದ್ಗೀತೆಯನ್ನ ನೇರವಾಗಿ ಕೃಷ್ಣನಿಂದಾನೇ ಕೇಳುವ ಫಲವನ್ನ ಪಡಿತಾನೆ. ಇದು ಪರಂಪರೆ. ಹೇಗೆ ಕೃಷ್ಣನು ಹೇಳಿದ್ದಾನೆ, ವಿವಸ್ವಾನ್ ನಿಂದ ಮನುವಿನಿಂದ ಇಕ್ಷ್ವಾಕು. ಈ ಭಗವದ್ಗೀತೆಯನ್ನ ಸಮಸ್ತ ಜಗತ್ತಿನಲ್ಲಿ ಪ್ರಚಲಿತವಾಗಿತ್ತು. ಆದರೆ ಕಾಲದ ಪ್ರಭಾವದಿಂದ ಈ ಭಗವದ್ಗೀತೆಯ ಸಂದೇಶ ನಷ್ಟವಾಗಿರುವ ಕಾರಣ ಮತ್ತೆ ನಾನು ಸಂಪೂರ್ಣ ಜಗತ್ತಿಗೆ ಭಗವದ್ಗೀತೆಯ ಉಪದೇಶವನ್ನ ಸಾರಲಿಕ್ಕೆ ನೋಡಿ, ಅರ್ಜುನನ ಒಂದು ಸ್ಥಾನವು ಎಷ್ಟು ವಿಶಿಷ್ಟವಾಗಿದೆ. ಸಮಸ್ತ ಜಗತ್ತಿಗೆ ಭಗವಂತ ಭಗವದ್ಗೀತೆಯನ್ನ ಉಪದೇಶ ಮಾಡಲಿಕ್ಕೆ ಆಯ್ಕೆ ಮಾಡಿರುವ ಸತ್ಪಾತ್ರ ಅರ್ಜುನ. ಯಾಕೆ ಅರ್ಜುನನನ್ನೇ ಆಯ್ಕೆ ಮಾಡಿರೋದು? ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಸ ಏವಾಯಂ ಮಯಾ ತೇಜ್ಯ ಯೋಗ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ. ಈ ಉತ್ತಮ ರಹಸ್ಯವನ್ನ ಒಬ್ಬ ಭಕ್ತ ಮತ್ತೆ ಭಗವಂತನಿಗೆ ಶರಣಾಗತನಾದ ವ್ಯಕ್ತಿ ಮಾತ್ರ ಈ ರಹಸ್ಯವನ್ನ ತಿಳಿಯಲಿಕ್ಕೆ ಸಾಧ್ಯ. ಹಾಗಾಗಿ ಕೃಷ್ಣ ಅರ್ಜುನನಿಗೆ ಈ ಬೋಧನೆಯನ್ನ ಹೇಳ್ತಾ ಇದ್ದಾನೆ. ಭಗವದ್ಗೀತೆಯ ಮಹಾತ್ಮ್ಯದಲ್ಲೂ ತುಂಬಾನೇ ಸುಂದರವಾದ ನಿರೂಪಣೆ ಕೊಡಲಾಗಿದೆ. ಸರ್ವೋಪನಿಷದೋ ಗಾವೋ ದುಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಸರ್ವ ಉಪನಿಷತ್ತುಗಳು ಒಂದು ಗಾವಃ ಅಥವಾ ಒಂದು ಹಸುವಿಗೆ ಹೋಲಿಸಿದರೆ ಆ ಹಸುವಿನಿಂದ ಪಡೆಯುವಂತಹ ಅಮೃತ ಯಾವುದು? ಹಾಲು, ಕ್ಷೀರ. ಆ ಕ್ಷೀರವೇ ಭಗವದ್ಗೀತೆ. ಆದರೆ ಆ ಹಾಲನ್ನ ಕರೀಲಿಕ್ಕೆ ಒಬ್ಬ ನಿಪುಣನಾದ ಗೋಪಾಲ ಬೇಕಲ್ಲ. ನಮ್ಮ ಕೃಷ್ಣನಿಗಿಂತ ಜಗತ್ತಿನಲ್ಲಿ ಯಾರು ಶ್ರೇಷ್ಠ ಗೋಪಾಲಕನಿದ್ದಾನೆ? ಮಹಾಭಾರತ ಯುದ್ಧ ಭೂಮಿಯ ಮೇಲೆ ಕೃಷ್ಣ ತನ್ನ ವೃಂದಾವನ ಲೀಲೆಯನ್ನ ಬಿಡಲಿಲ್ಲ. ಇಲ್ಲೂ ಬಂದು ಹಸುವನ್ನ ಕರೀತಾ ಇದ್ದಾನೆ ಯುದ್ಧ ಭೂಮಿಯಲ್ಲಿ.
ಎಂಥ ಹಸುವನ್ನ? ಸಮಸ್ತ ಉಪನಿಷತ್ತುಗಳನ್ನ ಸೇರಿಸಿ ಒಂದು ಹಸುವನ್ನಾಗಿ ಮಾಡಿದ್ರೆ ನಮ್ಮ ಗೋಪಾಲ ಕೃಷ್ಣ ಅದರಿಂದ ಹಾಲನ್ನ ಕರೀತಾ ಇದ್ದಾನೆ. ಆ ಹಾಲೇ ಭಗವದ್ಗೀತೆ. ಆದ್ರೆ ಹಸು ಹಾಲನ್ನ ಮೊದಲು ಯಾರಿಗೆ ಕೊಡುತ್ತೆ? ತನ್ನ ಕರುವಿಗಲ್ವಾ? ಆ ಕರು ಪಾರ್ಥೋ ವತ್ಸಃ. ಆ ವತ್ಸ ನಮ್ಮ ಪಾರ್ಥ ಅರ್ಜುನ. ಸುಧೀರ್ ಭೋಕ್ತ. ಹಾಗೂ ಮನು ಸಂಹಿತೆಯಲ್ಲೂ ಹೇಳಲಾಗಿದೆ, ಹಸು ತನ್ನ ಹಾಲನ್ನ ಕರುವಿಗೆ 6ನೇ ಭಾಗದ 1 ಭಾಗ ಕೊಡುತ್ತೆ, ಬಾಕಿ 5 ಭಾಗ ಮಾನವ ಸಮಾಜಕ್ಕೆ ಕೊಡುತ್ತೆ ಅಂತ. ಅದಕ್ಕೆ ಹಸು ನಮ್ಮೆಲ್ಲರ ಮಾನವ ಸಮಾಜದ ತಾಯಿಯೂ ಕೂಡ ಗೋಮಾತೆ. ಯಾರು ಈ ಭಗವದ್ಗೀತೆಯ ಕ್ಷೀರಾಮೃತವನ್ನ ಸ್ವೀಕರಿಸ್ತಾರೋ ಅಂತಹ ಸುಧೀರ್ ವ್ಯಕ್ತಿಗಳು ಅವರು ಪಾರ್ಥೋವತ್ಸಹ ಸುಧೀರ್ ಭೋಕ್ತ, ಅವರೆಲ್ಲರೂ ಕೂಡ ಧನ್ಯರಾಗ್ತಾರೆ. ಹೀಗೆ ಭಗವದ್ಗೀತೆಯ ಇತಿಹಾಸವನ್ನ ಕೃಷ್ಣ ಅರ್ಜುನನಿಗೆ ಹೇಳಿದಾಗ ಮುಂದೆ ಭಗವದ್ಗೀತೆಯ 4ನೇ ಅಧ್ಯಾಯದ 2ನೇ ಭಾಗದಲ್ಲಿ 4ನೇ ಶ್ಲೋಕದಿಂದ 15ನೇ ಶ್ಲೋಕ ತನಕ ಭಗವಂತ ಪರಿಪೂರ್ಣವಾದ ವಿಶೇಷವಾದಂತಹ ಸರ್ವೋತ್ತಮವಾದಂತಹ ದಿವ್ಯ ಜ್ಞಾನದ ವಿಶ್ಲೇಷಣೆಯನ್ನ ಮಾಡ್ತಾನೆ. ಆಗಲೇ ಕೃಷ್ಣ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗದಲ್ಲಿ ದಿವ್ಯ ಜ್ಞಾನದ ಮೊದಲನೇ ಹಂತವಾದಂತಹ ಪ್ರಥಮ ಚರಣವಾದಂತಹ, ಅಥವಾ ನೀವು ಹೇಳ್ಬೋದು ಪ್ರೈಮರಿ ಸ್ಕೂಲ್, ಒಂದು ಪ್ರಾಥಮಿಕ ಜ್ಞಾನವನ್ನ ಕೊಟ್ಟಿದ್ದಾನೆ. ಅದ್ಯಾವುದು? ಆತ್ಮತತ್ವ ಜ್ಞಾನ. ಭಗವದ್ಗೀತೆಯಲ್ಲಿ ಆತ್ಮತತ್ವ ಜ್ಞಾನ ಇದೆಯಲ್ಲ, ಇದು ಪ್ರಾಥಮಿಕ ಜ್ಞಾನ. ಆತ್ಮತತ್ವಕ್ಕಿಂತಾನೂ ಉತ್ಕೃಷ್ಟವಾದದ್ದು ದಿವ್ಯ ಜ್ಞಾನದಲ್ಲಿ, ಅಥವಾ ಮುಂದೆ ಗ್ರಾಜುಯೇಷನ್ ಲೆವೆಲ್ ಹೋಗ್ಬೇಕು ಅಂತಂದ್ರೆ ಭಗವತ್ ತತ್ವ ಜ್ಞಾನ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವದ್ಜ್ಞಾನವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮುಂದೆ 7, 8, 9 ಅಧ್ಯಾಯಗಳಲ್ಲೂ ತುಂಬಾ ಅದ್ಭುತವಾಗಿ ಪರಿಪೂರ್ಣವಾಗಿ ಭಗವದ್ಗೀತೆಯ 7ನೇ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ, ಮಯ್ಯಾಸಕ್ತಮನ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಸಮಗ್ರಂ ಮಾಂ ಯಥಾ ಧ್ಯಾಸ್ಯಸಿ ತಕ್ಷಣು ಅಂತ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಎಲ್ಲೂ ನಾನು ಭಗವದ್ಜ್ಞಾನವನ್ನ ನನ್ನ ಬಗ್ಗೆ ಸ್ವಲ್ಪ ಅಂತ ಎಲ್ಲೂ ಹೇಳಿಲ್ಲ. ಸಮಗ್ರವಾಗಿ, ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ನಾನು ಹೇಳ್ತೇನೆ ಅಂತ ಹೇಳಿದ್ದಾನೆ. ಅದೇ ಇನ್ನು ಬೇರೆ ಗ್ರಂಥಗಳಲ್ಲಿ, ಉದಾಹರಣೆಗೆ ದ ಹೋಲಿ ಬೈಬಲ್, ಅದರಲ್ಲಿ ಅನೇಕ ಬಾರಿ ಭಗವಂತನ ಪುತ್ರನಾದವನು ಅವನೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ, ನನಗೆ ಭಗವಂತನ ವಿಷಯದಲ್ಲಿ ಹೇಳೋ ಇನ್ನು ತುಂಬಾ ಇದೆ, ನೀವು ಯೋಗ್ಯರಿಲ್ಲ, ನಿಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ನಾನು ಹೇಳಬಲ್ಲೆ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಸಮಗ್ರವಾಗಿ ನಾನು ಹೇಳ್ತೇನೆ ಅಂತ. 100% ಪರಿಪೂರ್ಣ. ಭಗವತ್ತತ್ವ ಜ್ಞಾನದಲ್ಲೂ ಪ್ರಾಥಮಿಕ ಜ್ಞಾನವಾಗಿದೆ. ಅರ್ಜುನನ ಒಂದು ತುಂಬಾನೇ ಸಾರ್ಥಕವಾದಂತಹ, ತುಂಬಾನೇ ವಿಶೇಷವಾದಂತಹ ಪ್ರಶ್ನೆ ಭಗವಂತನಿಗೆ ಕೃಷ್ಣನಿಗೆ ಕೇಳ್ತಾನೆ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನಿತಿ. ಇದು ತುಂಬಾನೇ ಸುಂದರವಾದಂತಹ ಪ್ರಶ್ನೆ. ಉದಾಹರಣೆಗೆ, ನಾನೇ ನಿಮ್ಮ ಈ ಸಭೆಯಲ್ಲಿ ಒಂದು ವಾಕ್ಯವನ್ನ ಹೇಳಿದ್ರೆ
ನೋಡಿ, ನಾನು ಈ ಭಗವದ್ಗೀತೆ ಪ್ರವಚನವನ್ನ ಹಿಂದೆ ಆ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ನಲ್ಲ ಆಗ ಅವನಿಗೆ ಹೇಳಿದ್ದೆ ಅಂತ ಈ ವಾಕ್ಯವನ್ನ ಹೇಳಿದ್ರೆ ಎಲ್ಲರೂ ಸ್ವಲ್ಪ ನನ್ನನ್ನ ನಿಲ್ಲಿಸ್ತಿರಲ್ಲ. ಪ್ರಭುಜಿ, ಸ್ವಾಮೀಜಿ, ಗುರುಜಿ, ಒಂದ್ ನಿಮಿಷ. ನೀವು ಹುಟ್ಟಿದ್ದು ಈಗ 40-50 ವರ್ಷ ಹಿಂದೆ. ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದು ಸುಮಾರು 2-2.5 ವರ್ಷಗಳ ಹಿಂದೆ. ಅದು ಹೇಗ್ರಿ ನಾವು ಅರ್ಥ ಮಾಡ್ಕೊಳ್ಳೋದು? ನೀವು ಆಗ ಅವನಿಗೆ ಹೇಳಿದ್ರಿ ಅಂತ. ಇದೇ ಪ್ರಶ್ನೆಯನ್ನ, ಇಂತಹ ಪ್ರಶ್ನೆಯನ್ನೇ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಅಪರಂ ಭವತೋ ಜನ್ಮ, ಕೃಷ್ಣ ಭವತೋ ಜನ್ಮ, ನಿನ್ನ ಜನ್ಮ ಈಗ ತಾನೇ ಆಗಿದೆ. ಪರಂ ಜನ್ಮ ವಿವಸ್ವತಃ, ವಿವಸ್ವಾನ್ ಜನ್ಮ ಎಲ್ಲೋ ಯಾವಾಗೋ ಹಿಂದೆ ಆಗಿತ್ತು. ಕಥಂ ಏತದ್ ವಿಜಾನೀಯ, ನಾನು ಹೇಗೆ ತಾನೇ ಅರ್ಥ ಮಾಡ್ಕೊಳ್ಳಿ. ತ್ವಂ ಆದೌ ಪ್ರೋಕ್ತವಾನಿತಿ, ನೀನು ಇಷ್ಟು ಹಿಂದೆ ಅಂದ್ರೆ ವಾಸ್ತವವಾಗಿ ಸುಮಾರು ತ್ರೇತಾಯುಗ ಆದೌ. ಮಹಾಭಾರತದಲ್ಲಿ ಇನ್ನೂ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಭಗವದ್ಗೀತೆಯ ಇತಿಹಾಸವನ್ನ ಕೃಷ್ಣ ವಿವಸ್ವಾನಿಗೆ ಯಾವಾಗ ಬೋಧನೆ ಮಾಡಿದ್ದೇನೆ? ತ್ರೇತಾಯುಗದ ಪ್ರಾರಂಭದಲ್ಲಿ ಸುಮಾರು 20 ಲಕ್ಷ ವರ್ಷಗಳ ಹಿಂದೆ. ಅರ್ಜುನ ಕೇಳ್ತಾ ಇದ್ದಾನೆ, ಕೃಷ್ಣ ಇದು ಏನ್ ಹೇಳ್ತಾ ಇದೀಯಾ ನೀನು ಅಂತ. ಈ ಒಂದು ಪ್ರಶ್ನೆಗೆ ಭಗವಂತ ಹೇಳಿರುವಂತಹ ಉತ್ತರ ಅಪ್ರತಿಮವಾಗಿದೆ, ಅನಪೇಕ್ಷಿತವಾಗಿದೆ. ಶ್ರೀ ಭಗವಾನುವಾಚ, ಭಗವಂತ ಹೇಳ್ತಾನೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅರ್ಜುನನ ಪ್ರಶ್ನೆಯಾಗಿತ್ತು, ಅಪರಂ ಭವತೋ ಜನ್ಮ, ಕೃಷ್ಣ ನಿನ್ನ ಜನ್ಮ ಈಗ ತಾನೇ ಆಗಿದೆ. ಕೃಷ್ಣ ಉತ್ತರ ಹೇಳ್ತಾ ಇದ್ದಾನೆ, ಅಜೋಪಿ ಸನ್ ಅವ್ಯಯಾತ್ಮ, ನನಗ್ ಜನ್ಮನೇ ಇಲ್ಲ ಅಂತ. ಅಲ್ರಿ, ನಾವೆಲ್ಲರೂ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಅಷ್ಟಮಿ ದಿನ ಏನು ಆಚರಿಸ್ತೇವೆ? ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತೇವೆ. ಚೈತ್ರ ಶುದ್ಧ ನವಮಿ ದಿನ ರಾಮನವಮಿ ಆಚರಿಸ್ತೇವೆ. ಯಾರ್ಯಾರು ಮಥುರಾ ಹೋಗಿದ್ದೀರಾ? ಮಥುರಾದಲ್ಲಿ ಏನಿದೆ? ಕೃಷ್ಣ ಜನ್ಮಸ್ಥಾನ ಇದೆ. ಕೃಷ್ಣನ ತಂದೆ ಯಾರು? ವಸುದೇವ. ತಾಯಿ ಯಾರು? ದೇವಕಿ. ಅಲ್ಲ, ನಮಗೆ ಕೃಷ್ಣನ ಬರ್ತ್ ಡೇಟ್ ಗೊತ್ತು, ಕೃಷ್ಣನ ಬರ್ತ್ ಪ್ಲೇಸ್ ಗೊತ್ತು, ಕೃಷ್ಣನ ತಂದೆ ತಾಯಿ ಎಲ್ಲರೂ ಗೊತ್ತು. ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಎದ್ದಿಂತ್ಕೊಂಡು ಹೇಳ್ತಾ ಇದ್ದಾನೆ, ನನಗೆ ಜನ್ಮನೇ ಇಲ್ಲ ಅಂತ. ಎಂಥ ವಿಡಂಬನೆ ಅಲ್ವಾ? ವಾಸ್ತವವಾಗಿ ಕೃಷ್ಣನಿಗೆ ಯಾವತ್ತೂ ಜನ್ಮವೇ ಇಲ್ಲ. ನೀವು ನೋಡಿ, ಪ್ರತಿದಿನ ನೀವು ಗಮನಿಸ್ತೀರಾ, ಬೆಳಗ್ಗೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಹೋಗ್ತಾನೆ ಅಲ್ವಾ? ಯಾವ ದಿಕ್ಕಿನಲ್ಲಿ? ಸುಮ್ಮನೆ ತಲೆ ಅಲಾಡಿಸ್ತಾ ಇದ್ದೀರೋ ಅಥವಾ ಕೇಳ್ತಾ ಇದ್ದೀರೋ ಅಂತ ಸ್ವಲ್ಪ ಪರೀಕ್ಷೆ ಮಾಡ್ತಾ ಇದ್ದೀನಿ. ನೋಡಿ, ಪ್ರತಿದಿನ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಏನು ಹುಟ್ಟುತ್ತಾನೆ. ಅಂಡರ್ಲೈನ್, ಬೋಲ್ಡ್, ಮಾರ್ಕ್ ಎಲ್ಲ ಮಾಡ್ಕೊಳ್ಳಿ. ಏನೋ ಹುಟ್ಟುತ್ತಾನೆ. ಹಾಗಾದರೆ ಸಂಜೆ ಪಶ್ಚಿಮ ದಿಕ್ಕಿನಲ್ಲಿ ಸಾಯ್ಬೇಕಲ್ವ? ಹುಟ್ಟುತ್ತಾನೆ ಅಂತ ನೀವೇ ಹೇಳಿದ್ರಿ. ಬೆಳಗ್ಗೆ ಹುಟ್ಟುತ್ತಾನೆ, ಸಂಜೆ ಸಾಯ್ತಾನೆ. ಇದು ಸತ್ಯ ವಚನವಾ? ಅಲ್ಲ, ಅಲ್ಲವೇ ಅಲ್ಲ. ಸೂರ್ಯ ಉದಯಿಸ್ತಾನೆ, ಅಸ್ತನಾಗ್ತಾನೆ. ಅದು ಹುಟ್ಟು ಸಾವು ಇದೆ. ಮತ್ತೆ ನಮ್ಮ ಸೂರ್ಯನ ಸೃಷ್ಟಿಕರ್ತನಾದ, ಸೂರ್ಯನ ಅಪ್ಪನಾದ, ತಾತನಾದ, ಅಖಿಲಾಂಡ ಬ್ರಹ್ಮಾಂಡ ಕೋಟಿ ನಾಯಕನಾದ ಸ ಐಕ್ಷತ ಯಾರು
ತನ್ನ ಕಣ್ಣೋಟದಿಂದ ಸಂಪೂರ್ಣ ಸೃಷ್ಟಿಯನ್ನೇ ಒಂದೇ ಕ್ಷಣದಲ್ಲಿ ಸೃಜನ ಮಾಡ್ತಾನೋ ಅಂಥ ಕೃಷ್ಣನಿಗೆ ನಾವು ಎಂಥ ಮಹಾ ಮೂರ್ಖರಾಗಿರ್ಬೇಕು ಅವನು ಹುಟ್ಟದ ಅಂತ ಹೇಳಿಕ್ಕೆ. ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಈಗ ಇನ್ನೊಂದು ಉದಾಹರಣೆ, ನಮ್ಮ ಪ್ರಿಯ ಪ್ರಧಾನಮಂತ್ರಿಯವರು ಏನು ಬೆಂಗಳೂರಿಗೆ ಬಂದು ಇಲ್ಲೊಂದು 5 ದಿನ ಇದ್ದು ಹಿಂತಿರುಗಿ ತಮ್ಮ ರಾಜಧಾನಿಗೆ ಹೋದರೆ ನ್ಯೂಸ್ ಪೇಪರ್ ಅಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಪ್ರಧಾನಮಂತ್ರಿಯವರು ಬೆಂಗಳೂರಿನಲ್ಲಿ ಹುಟ್ಟಿ 5 ದಿನದ ನಂತರ ಸತ್ತು ಹೋದರು. ಸರಿನೋ ತಪ್ಪು? ಸಂಪೂರ್ಣವಾಗಿ ತಪ್ಪು ಅಲ್ವಾ? ಅವರು ಆಗಮನ ನಿರ್ಗಮನ. ಅದೇ ತರಹ ನಮ್ಮ ಭಗವಂತನಿಗೆ ಯಾವತ್ತೂ ಕೂಡ ಜನ್ಮ ಮತ್ತೆ ಮೃತ್ಯುಗೆ ಒಳಗಾಗಿಲ್ಲ ಭಗವಂತ. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಬರುತ್ತೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ನಾನು ನನ್ನ ಸ್ವ ಇಚ್ಛೆಯಿಂದ ನಾನು ಪ್ರತ್ಯಕ್ಷನಾಗ್ತೇನೆ ಈ ಸಂಸಾರಕ್ಕೆ. ಭಾಗವತದ ಪ್ರಥಮ ಶ್ಲೋಕದಲ್ಲಿ ಬರುತ್ತೆ, ಧಾಮ್ನಾ ಸ್ವೇನ ಸದಾ ಮಾಯಾತೀತೆ ಪರವ್ಯೋಮಿ ಸವಾರ ಅವಸ್ಥಾನ. ಮಾಯಾ ಅತೀತೆ ಪರವ್ಯೋಮದಲ್ಲಿ ಅಥವಾ ಅಲೌಕಿಕ ದಿವ್ಯ ನೆಲೆಯಲ್ಲಿ, ಪರವ್ಯೋಮದಲ್ಲಿ ಭಗವಂತನ ವಾಸ್ತವಿಕ ನೆಲೆ ಇರೋದು. ಆ ಪರಮಧಾಮದಿಂದ, ತನ್ನ ನಿತ್ಯ ಶಾಶ್ವತ ಸನಾತನ ಧಾಮದಿಂದ ಭಗವಂತ ಈ ಸಂಸಾರಕ್ಕೆ ಬಂದಾಗ, ಮೊನ್ನೆನೂ ಹೇಳಿದ್ದೆ, ರಾಜ ಕಾರಾಗೃಹಕ್ಕೆ ಬಂದ್ರೆ ಅವನ ಉದ್ದೇಶ ಅಲ್ಲಿರುವ ಬಂಧಿಗಳ ಮೇಲೆ ಕರುಣೆಯಿಂದ ಅವರನ್ನ ಬಿಡುಗಡೆ ಮಾಡಿಸ್ಲಿಕ್ಕೆ. ಆದ್ರೆ ಆ ಬಂಧಿಗಳು ಅಯ್ಯೋ ನಮ್ ಹಾಗೆ ಇನ್ನೊಬ್ಬ ಕೈದಿ ನಂಬರ್ 420 ಬಂದ ಅಂತ ಅನ್ಕೊಂಡ್ರೆ ಅವರಿಗೆ ಇರುವಂತಹ ಏಕೈಕ ಮೋಕ್ಷ ಮಾರ್ಗವು ಕಳೆಯಿತು. ಅದೇ ತರ ನಮ್ಮ ಭಗವಂತ ಪರಮಧಾಮದಿಂದ ಸಂಸಾರಕ್ಕೆ ನಮ್ಮ ಮೇಲೆ ನಾವು 84 ಲಕ್ಷ ಜೀವಯೋನಿಗಳಲ್ಲಿ ನಿರಂತರವಾಗಿ ಪುನರ್ಜನ್ಮ ಚಕ್ರದಲ್ಲಿ ಭ್ರಮಿಸ್ತಾ ಇದ್ದೇವೆ. ನಮ್ಮ ಮೇಲೆ ಕರುಣೆಯಿಂದ, ಅಪಾರ ಅನಂತ ಕರುಣೆಯಿಂದ ಭಗವಂತ ಸಾಕರೋ ನನಗೆ ಶರಣಾಗತಿಯಾಗ್ರಿ, ನೀವು ಮೋಕ್ಷವನ್ನ ಪಡಿಬಹುದು ಅಂತ ತಾನೇ ಸ್ವತಃ ಈ ಸಂಸಾರಕ್ಕೆ ಬಂದಾಗ ನಾವು ಅವನನ್ನ ನಮ್ಮ ಥರಾನೇ ಒಬ್ಬ ಜೀವಿ ಅಂತ ಭಾವಿಸಿದರೆ ನಮ್ಮಂತ ದುರ್ಭಾಗ್ಯವಂತರು ಇನ್ಯಾರಿಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ, ತನ್ನ ಜನ್ಮ ರಹಸ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಅವತರಿಸೋದು ಯಾವುದೇ ಒಂದು ನಿಬಂಧನೆಯಿಂದ ಅಲ್ಲ, ನಾನು ನನ್ನ ಪ್ರಕೃತಿಯಿಂದ ಸ್ವೇಚ್ಛಾಮಯವಾಗಿ ಅವತರಿಸ್ತೇನೆ. ಯಾವಾಗ ಅವತರಿಸ್ತೇನೆ, ಯಾಕೆ ಅವತರಿಸ್ತೇನೆ ಅಂತ ಮುಂದೆ 7 ಮತ್ತು 8ನೇ ಶ್ಲೋಕಗಳಲ್ಲಿ ತುಂಬಾನೇ ಪ್ರಸಿದ್ಧವಾದಂತಹ ಭಗವದ್ಗೀತೆಯ ಶ್ಲೋಕಗಳು. ಎಲ್ಲರೂ ಹೇಳೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕೃಷ್ಣ ಯಾವಾಗ ಅವತರಿಸ್ತಾನೆ? ಯದಾ ಯದಾ
ಇದನ್ನ 7ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮದ ಗ್ಲಾನಿಯಾಗುತ್ತೋ, ಧರ್ಮ ಏನು? ವೇದ ಪ್ರಣಿಹಿತೋ ಧರ್ಮ ಹಿ ಅಧರ್ಮಸ್ತದ್ ವಿಪರ್ಯಯ. ವಾಸ್ತವವಾಗಿ ಧರ್ಮ ಅಂತಂದ್ರೆ ಭಗವದ್ಗೀತೆಯ ಚರಮ ಶ್ಲೋಕದ ಧರ್ಮ ಇದೆಯಲ್ಲ, ಅದೇ ವಾಸ್ತವಿಕ ಧರ್ಮ. ಧರ್ಮ ಅಂತಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲಾ ಧರ್ಮಗಳನ್ನ ಬಿಟ್ಟು ಮಾಮೇಕಂ ಶರಣಂ ವ್ರಜ, ಭಗವಂತನಿಗೆ ಸಂಪೂರ್ಣ ಶರಣಾಗತಿಯೇ ಏಕೈಕ ಆತ್ಮದ ಧರ್ಮ. ಬಾಕಿ ಎಲ್ಲ ಬಾಹ್ಯ ದೈಹಿಕ ಲೌಕಿಕ ಧರ್ಮಗಳನ್ನ ಪರಿತ್ಯಾಗ ಮಾಡಿ ಪರಮಾತ್ಮನಿಗೆ ಶರಣಾಗತಿಯಾಗೋದೇ ಏಕೈಕ ನಿಜವಾದ ಧರ್ಮ. ಸೊ ಆ ಧರ್ಮದ ಗ್ಲಾನಿ ಯಾವಾಗ ಆಗುತ್ತೋ, ಅಧರ್ಮ ಹೆಚ್ಚಾಗುತ್ತೋ, ಆಗ ಭಗವಂತ ಕಾಲ ಕಾಲಕ್ಕೆ ಅವತರಿಸ್ತಾನೆ. ಅವನ ಉದ್ದೇಶವೇನು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. 3 ಮುಖ್ಯ ಉದ್ದೇಶಗಳು: ಸಾಧುಗಳನ್ನ ಸಂರಕ್ಷಣೆ ಮಾಡುವುದು, ದುಷ್ಕೃತಿಗಳ ನಾಶವನ್ನ ಮಾಡುವುದು, ಹಾಗೂ ಮತ್ತೆ ಸರಿಯಾದ ಧಾರ್ಮಿಕ ತತ್ವಗಳನ್ನ ಸ್ಥಾಪನೆ ಮಾಡೋದು. ಸಾಧು ಅಂದ್ರೆ ಯಾರು? ಭಗವದ್ಗೀತೆಯಲ್ಲೇ 9ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಸಾಧು ಯಾರು ಅಂತ ಡೆಫಿನೇಷನ್ ಕೃಷ್ಣನೇ ಹೇಳಿದ್ದಾರೆ. ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯಃ. ಯಾರು ಭಗವಂತನ ಅನನ್ಯ ಭಕ್ತರೋ, ಅನನ್ಯ ಭಕ್ತಿ ಸೇವೆಯನ್ನ ಮಾಡ್ತಾರೋ ಅವರು ಸಾಧು. ಸಾಧುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಉದಾಹರಣೆಗೆ ಭಕ್ತ ಪ್ರಹ್ಲಾದ, ಪಾಂಡವರು, ಇವರ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಸಾಧುಗಳ ಸಂರಕ್ಷಣೆಗೆ. ದುಷ್ಕೃತಿ ಯಾರು? ದುಷ್ಕೃತಿ ಯಾರು? ಅವರ ಡೆಫಿನೇಷನ್ ಕೂಡ ಭಗವದ್ಗೀತೆಯಲ್ಲೇ 7ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ. ದುಷ್ಕೃತಿಗಳು ಅಥವಾ ರಾಕ್ಷಸರು ಅಂದ್ರೆ ಕೇವಲ ದೊಡ್ಡ ದೊಡ್ಡ ಕೋರೆ ಹಲ್ಲಿರೋರು, ದೊಡ್ಡ ಕೂದಲಿರೋರು, ಕೇಶ ಇರೋರು, ಭಯಂಕರ ಮುಖ ಇರೋರು ಅಲ್ಲ. ದೇವತೆಗಳು ದುಷ್ಕೃತಿಗಳಾಗಿರಬಹುದು. ಯಾಕೆ? ನಮಾಂ ಪ್ರಪದ್ಯಂತೆ ದುಷ್ಕೃತಿನಃ. ದುಷ್ಕೃತಿಯ ಡೆಫಿನೇಷನ್ ಏನು? ಅರ್ಥವೇನು? ನಮಾಂ ಪ್ರಪದ್ಯಂತೆ, ಯಾರು ಭಗವಂತನಿಗೆ ಶರಣಾಗತಿ ಆಗಲ್ವೋ ಅವರು ದುಷ್ಕೃತಿಗಳು. ಕೆಲವೊಮ್ಮೆ ದೇವತೆಗಳು ಅಂತಹ ಒಂದು ದುಷ್ಕೃತಿ ಭಾವಕ್ಕೆ ಹೋಗ್ತಾರೆ. ಶ್ರೀಮದ್ ಭಾಗವತದ 10ನೇ ಸ್ಕಂದದ 13ನೇ ಶ್ಲೋಕದಲ್ಲಿ 13ನೇ ಅಧ್ಯಾಯದಲ್ಲಿ ಒಮ್ಮೆ ಬ್ರಹ್ಮದೇವರು ದಿಗ್ಭ್ರಮಿತರಾಗ್ತಾರೆ. ವೃಂದಾವನಕ್ಕೆ ಬಂದು ನೋಡ್ತಾನೆ ಕೃಷ್ಣ ಯಮುನಾ ತೀರದಲ್ಲಿ ತನ್ನ ಗೋಪ ಬಾಲಕರ ಜೊತೆ ಕೂತ್ಕೊಂಡು ಕವಲ ಅನ್ನಂ ಅಥವಾ ಮೊಸರನ್ನವನ್ನ ತಿಂತಾ ಇರುವಾಗ ಯಾರೋ ಇನ್ನೊಬ್ಬ ಗೋಪ ಬಾಲಕ ಕೃಷ್ಣನ ಎಂದು ಎಲೆಯಿಂದ ಸ್ವಲ್ಪ ತಗೊಂಡು ಆಹಾ ಎಷ್ಟು ಚೆನ್ನಾಗಿದೆ ಅಂತ ಆ ಒಂದು ಲೀಲೆಯನ್ನ ಮಾಡ್ತಿರುವಾಗ ಬ್ರಹ್ಮದೇವನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನಪ್ಪ ಇವನು ನನ್ನ ನಾರಾಯಣ ಸ್ವಂ ನಹಿ ಸರ್ವದೇಹಿನಾಂ, ನನ್ನಪ್ಪ ನಾರಾಯಣ ಇವನೇನಾ ಅಂತ ಸ್ವಲ್ಪ ಸಂಶಯವಾಗಿ ಬ್ರಹ್ಮದೇವರು ಇದ್ದ ಎಲ್ಲ ಗೋವುಗಳನ್ನ ಗೋಪ ಬಾಲಕರನ್ನ ಅಪಹರಿಸ್ತಾನೆ. ಕೃಷ್ಣ ಗಮನಿಸ್ತಾನೆ, ಬ್ರಹ್ಮದೇವರು ನನ್ನ ಜೊತೆ ಏನೋ ಒಂದು ಆಟವಾಡ್ತಾ ಇದ್ದಾರೆ, ಕ್ರೀಡೆಯನ್ನ ಮಾಡ್ತಾ ಇದ್ದಾರೆ, ನಾನು ಕ್ರೀಡೆಯಲ್ಲಿ ಕಮ್ಮಿನ ಅಂತ ಕೃಷ್ಣ ಸಮಸ್ತ ಗೋವುಗಳಾಗಿ ವಿಸ್ತಾರನಾಗ್ತಾನೆ. ಬ್ರಹ್ಮದೇವರು ಒಂದು
ಕ್ಷಣ ಬಿಟ್ಟು, ಅಂದ್ರೆ ನಮ್ಮ ಭೂಲೋಕದಲ್ಲಿ 1 ವರ್ಷ 1 ಸಂವತ್ಸರ ಆಗೋಗಿತ್ತು. ಬಂದು ಹಿಂತಿರುಗಿ ನೋಡಿದ್ರೆ ಎಲ್ಲಾ ಗೋಪಬಾಲಕರು, ಎಲ್ಲಾ ಗೋವುಗಳು ಅಲ್ಲೇ ಇದ್ದಾರೆ. ಸ್ವಲ್ಪ ಹಿಂದೆ ಟೆಲಿಸ್ಕೋಪು ಒಂದು ದುರ್ಬಿನ್ ಹಾಕಿ ನೋಡ್ತಾರೆ, ಅವರು ಅಪಹರಿಸಿರುವಂತಹ ಗೋವುಗಳು ಅಲ್ಲಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಇಲ್ಲೂ ಇದ್ದಾರೆ. ಆ ಕಡೆ ಈ ಕಡೆ ತಮ್ಮ ಬ್ರಹ್ಮದೇವರಿಗೆ 4 ತಲೆಗಳು, ಎಲ್ಲ ತಲೆ ಕೆಟ್ಟು ಹೋಗುತ್ತೆ ಬ್ರಹ್ಮದೇವರಿಗೆ. ಕೊನೆಯಲ್ಲಿ ಈ ಕಡೆ ನೋಡ್ತಿರುವಾಗ ಎಲ್ಲಾ ಗೋವುಗಳು, ಎಲ್ಲಾ ಗೋಪಾಲಕರು ಸಮಸ್ತ ವಿಷ್ಣುಮೂರ್ತಿ ಅಭವತ್, ಎಲ್ಲರೂ ಚತುರ್ಭುಜ ವಿಷ್ಣುಮೂರ್ತಿಗಳಾಗ್ತಾರೆ. ನೋಡಿ ಬ್ರಹ್ಮದೇವರಿಗೆ ಕೋಟಿ ಕೋಟಿ ವಿಷ್ಣುಮೂರ್ತಿಗಳನ್ನ ನೋಡಿ ಬ್ರಹ್ಮದೇವರು ತಮ್ಮ ಕಿರೀಟ ಸಮೇತ ಎಲ್ಲ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಶ್ರೀಮದ್ ಭಾಗವತದ ದಶಮಸ್ಕಂದದ 14ನೇ ಅಧ್ಯಾಯದ ಸಂಪೂರ್ಣ ಇರೋದು ಬ್ರಹ್ಮದೇವರ ಪ್ರಾರ್ಥನೆ ಕೃಷ್ಣನಿಗೆ. ಅವ್ರು ಹೇಳ್ತಾರೆ, ಜಾನಂತ ಏವ ಜಾನಂತು ನಮೇ ಬಹುತ್ಯಾ ನಮೇ ವಿಭೋ ಮನಸ್ಸೋ ವಪುಷೋ ವಾಚೋ ವೈಭವಂ ತವ ಗೋಚರಃ. ಕೃಷ್ಣ, ಎಷ್ಟೊಂದು ಜನ ಹೇಳ್ಬೋದು ನನಗೆ ಕೃಷ್ಣ ಏನಂತ ಗೊತ್ತು, ನಾನಿಂತ ಮಾತನ್ನ ಯಾವತ್ತು ಹೇಳಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಯಾಕೆ? ನನ್ನ ಮನಸ್ಸು, ವಾಕ್, ಬುದ್ಧಿ ಎಲ್ಲದಕ್ಕೂ ಅತೀತನ ಅಗೋಚರನಾಗಿದ್ದೀಯಾ ಕೃಷ್ಣ ನೀನು ಅಂತ. ಇಂತಹ ಮಹಿಮೆ ನಮ್ಮ ಕೃಷ್ಣಂದು. ಒಮ್ಮೆ ಇಂದ್ರನಿಗೂ ದಿಗ್ಭ್ರಮೆ ಆಗುತ್ತೆ, ಭರ್ಜರಿಯಾದ ಮಳೆಯನ್ನ ಕಳಿಸ್ತಾನೆ. ಯಾಕೆ ಅಂದ್ರೆ ಕೃಷ್ಣ ಹೋಗಿ ವೃಂದಾವನ ನಿವಾಸಿಗಳಿಗೆ ಹೇಳ್ತಾನೆ, ಏನ್ ಮಾಡ್ತಾ ಇದ್ದೀರಾ? ಅವ್ರು ಹೇಳ್ತಾರೆ, ಇಂದ್ರ ಪೂಜೆ ಮಾಡ್ತಾ ಇದೀವಿ ಅಂತ. ಕೃಷ್ಣ ಹೇಳ್ತಾನೆ, ಸ್ಟಾಪ್, ನಿಲ್ಲಿಸಿ, ಅವೆಲ್ಲ ಬೇಡ ಅಂತ. ಇಂದ್ರನಿಗೆ ಕೋಪ ಬರುತ್ತೆ ಸ್ವರ್ಗದಲ್ಲಿ. ಸಿಕ್ಕಾಪಡೆ ಭರ್ಜರಿ ಸಾಂವರ್ತಕಂ, ಪ್ರಳಯ ಕಾಲದ ಮಳೆಯನ್ನ ಕಳಿಸ್ತಾನೆ. ಇಂದ್ರನ ಈ ಕ್ರಮವನ್ನ ನೋಡಿ ಕೃಷ್ಣ ಏನ್ ಮಾಡಿದ್ದು, ತನ್ನ ಕಿರು ಬೆರಳಿನ ಮೇಲೆ ಗೋವರ್ಧನಗಿರಿಯನ್ನ ಎತ್ತಿದರೆ. ಮತ್ತೆ ಇಂದ್ರನು ಬಂದು ಕೃಷ್ಣನಿಗೆ ಶರಣಾಗತಿ ಆಗ್ತಾನೆ. ಹೀಗೆ ವಾಸ್ತವವಾಗಿ ನಮಾಂ ಪ್ರಪದ್ಯಂತೆ ದುಷ್ಕೃತಿನಃ, ಯಾರು ಭಗವಂತನಿಗೆ ಪ್ರಪತ್ತಿಯಾಗಲ್ವೋ ಅವರು ದುಷ್ಕೃತಿಗಳು. ಅವರನ್ನ ನಾಶ ಮಾಡಲಿಕ್ಕೆ ಹಾಗೂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಕೃಷ್ಣ ಹೇಳ್ತಾನೆ. ಹೇಳಿ ಮುಂದೆ ಭಗವದ್ ಜ್ಞಾನದ ವಿಷಯದ ಅತ್ಯಂತ ಮಹತ್ವಪೂರ್ಣ ರಹಸ್ಯವನ್ನ ಕೃಷ್ಣ ಹೇಳ್ತಾನೆ. ನೀವು ಭಗವಂತನ ಬಗ್ಗೆ ಈ ಒಂದು ವಿಷಯವನ್ನ ಮಾತ್ರ ಅರ್ಥ ಮಾಡ್ಕೊಂಡ್ಬಿಟ್ರೆ ಕೃಷ್ಣ ಹೇಳ್ತಾನೆ, ತ್ಯಕ್ತ್ವಾದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ನೀವು ಕಷ್ಟಪಟ್ಟು ಎಲ್ಲೋ ಕಾಡಿಗೋ ಹಿಮಾಲಯಕ್ಕೆ ಹೋಗಿ ಎಷ್ಟೋ ಲಕ್ಷ ಕೋಟಿ ಜನ್ಮಾಂತರಗಳ ತನಕ ತಪಸ್ಸನ್ನ ಮಾಡಿದ್ರು, ದುರ್ಲಭವಾದಂತಹ ಅಲಭ್ಯವಾದಂತಹ ಪುನರ್ಜನ್ಮದಿಂದ ಮೋಕ್ಷ ಭಗವಂತನ ಈ ಒಂದು ವಿಷಯವನ್ನ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಸಾಧ್ಯ, ನಮಗೂ ಪ್ರಾಪ್ತಿಯಾಗತ್ತೆ. ಏನಪ್ಪಾ ಅದು? ಈ ಶ್ಲೋಕವನ್ನು ದಯವಿಟ್ಟು ಎಲ್ಲ ಹೇಳಿ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಕೃಷ್ಣ ಹೇಳ್ತಾನೆ, ಮೇ ನನ್ನ ಜನ್ಮ ಕರ್ಮ, ನನ್ನ ಜನ್ಮ ಕರ್ಮ, ನನ್ನ ಸಮಸ್ತ ವಿಷಯವು ದಿವ್ಯವಾಗಿದೆ. ಏವಂ ಯೋ ವೇತ್ತಿ ತತ್ವತಃ, ಯಾರು ಇದನ್ನ ತತ್ವತಃ ತಾತ್ವಿಕವಾಗಿ ಅರ್ಥ ಮಾಡ್ಕೊಳ್ತಾರೆ, ಕೇವಲ ಈ ಒಂದೇ ಒಂದು ವಿಷಯವನ್ನ, ಕೃಷ್ಣನ ಬಗ್ಗೆ ಯಾವ ಒಂದು ವಿಷಯವೂ ಕೂಡ ಲೌಕಿಕವಲ್ಲ, ಗುಣಾಧೀನವಲ್ಲ,
ಎಲ್ಲವೂ ಕೂಡ ಕೃಷ್ಣನ ವಿಷಯವು ಅಲೌಕಿಕವಾಗಿದೆ, ದಿವ್ಯವಾಗಿದೆ, ತ್ರಿಗುಣಾತೀತವಾಗಿದೆ ಅಂತ ಅರ್ಥ ಮಾಡಿಕೊಂಡು ಹೃದಯದಿಂದ ಸ್ವೀಕರಿಸಿದರೆ ಅಷ್ಟೇ ಸಾಕಂತೆ. ನಾವು ಪುನರ್ಜನ್ಮದಿಂದ ಬಿಡುಗಡೆ ಹೊಂದು ಮೋಕ್ಷವನ್ನ ಪಡಿತೀವಿ. ಆದರೆ ಇದು ಅತ್ಯಂತ ಸುಲಭವಾದರೂ ಸ್ವಲ್ಪ ಕಷ್ಟ. ನಮಗೂ ಭಗವದ್ ವಿಷಯದಲ್ಲಿ, ಕೃಷ್ಣ ವಿಷಯದಲ್ಲಿ, ಕೃಷ್ಣ ಲೀಲಾ ವಿಷಯದಲ್ಲಿ ಅನೇಕ ಸಂದೇಹ, ಸಂಶಯಗಳು ಇದ್ದೇ ಇರುತ್ತೆ. ಆದರೆ ಎಲ್ಲವನ್ನು ಈ ಮೂಲ ಆಧಾರವಾಗಿ ಕೃಷ್ಣನ ಪ್ರತಿಯೊಂದು ವಿಷಯವು, ಅದಕ್ಕೆ ಭಾಗವತದಲ್ಲಿ, ಭಗವದ್ಗೀತೆಯಲ್ಲೂ ಕೂಡ ಎಲ್ಲೂ 18 ಅಧ್ಯಾಯದಲ್ಲಿ ಕೃಷ್ಣ ತನ್ನ ಲೀಲೆಯ ವರ್ಣನೆಯನ್ನ ಮಾಡಿದ್ದಾರ? ಇಲ್ಲ. ಶ್ರೀಮದ್ ಭಾಗವತ 12 ಸ್ಕಂದಗಳಿವೆ, 18,000 ಶ್ಲೋಕಗಳಿವೆ. ಕೃಷ್ಣನ ಲೀಲೆಯ ವರ್ಣನೆಯಲ್ಲಿ ಬರುತ್ತೆ 10ನೇ ಸ್ಕಂದದಲ್ಲಿ. ಯಾಕೆ? ಯಾರು ವಾಸ್ತವಿಕವಾಗಿ ಮುಕ್ತಾತ್ಮರಲ್ಲೂ, ಇದನ್ನ ಭಾಗವತದಲ್ಲೇ 6ನೇ ಸ್ಕಂದದಲ್ಲಿ ಹೇಳಲಾಗಿದೆ. ಕೋಟಿಶ್ವಪಿ ಮಹಾಮುನಿ ನಾರಾಯಣ ಪರ ಸರ್ವೇ. ಯಾರು ನಾರಾಯಣನನ್ನ ಸರಿಯಾಗಿ ಅರ್ಥ, ಮುಕ್ತಾನಾಂ ಅಪಿ ಸಿದ್ಧಾನಾಂ ನಾರಾಯಣ ಪರಾಯಣಾಃ ಸುದುರ್ಲಭಃ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾಮುನಿ. ಕೋಟಿ ಮುಕ್ತಾತ್ಮರಲ್ಲಿ, ಕೋಟಿ ಸಿದ್ಧಾತ್ಮರಲ್ಲಿ ಯಾರೋ ಒಬ್ಬರು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ತಾರಂತೆ. ಇದೇ ವಿಷಯವನ್ನ ಭಗವದ್ಗೀತೆಯ 7ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಭಗವಂತನು ಹೇಳ್ತಾನೆ. ಇದೇ ಪದವನ್ನು, ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ ತತ್ವತಃ. ಯಾರು ಭಗವಂತನನ್ನ ತತ್ವತವಾಗಿ ಅರ್ಥ ಮಾಡಿಕೊಳ್ತಾರೋ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಇದೇ ತತ್ವತಃ ಕೃಷ್ಣ ಉಪಯೋಗಿಸಿದ್ದಾನೆ. ಜನಸಾಮಾನ್ಯರಲ್ಲಿ, ಸಾವಿರಾರು ಜನರಲ್ಲಿ ಯಾರೋ ಒಬ್ಬರಿಗೆ ಲೌಕಿಕ ಜೀವನದಿಂದ ಭಿನ್ನವಾದ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಉಂಟಾಗುತ್ತೆ ಅಲ್ವಾ? ಅಂತಹ ಆಧ್ಯಾತ್ಮಿಕ ಸಾಧಕರಲ್ಲಿ ಯಾರೋ ಒಬ್ಬರು ಆತ್ಮ ಸಾಕ್ಷಾತ್ಕಾರ ಮಾಡಬಹುದು. ಅಂತಹ ಲಕ್ಷೋಪಲಕ್ಷ ಆತ್ಮ ಸಾಕ್ಷಾತ್ಕಾರ ಸಿದ್ಧಿ ಪಡೆದಿರುವವರಲ್ಲಿ ಯಾರೋ ಒಬ್ಬರು ಭಗವಂತನನ್ನ ಸಾಕ್ಷಾತ್ಕಾರ ಮಾಡಲಿಕ್ಕೆ ಸಾಧ್ಯ, ನನ್ನನ್ನ ಸಾಕ್ಷಾತ್ಕಾರ ಮಾಡಲಿಕ್ಕೆ ಯೋಗ್ಯರಾಗ್ತಾರೆ ಅಂತ ಕೃಷ್ಣ ಹೇಳ್ತಾರೆ. ಕೃಷ್ಣನ ಭಗವತ್ ತತ್ವ ಜ್ಞಾನದ ವಿಷಯವನ್ನ 4ನೇ ಅಧ್ಯಾಯದ 9ನೇ ಶ್ಲೋಕ, 4ನೇ ಅಧ್ಯಾಯದ 14ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟು, ತುಂಬಾನೇ ಮಹತ್ವಪೂರ್ಣ. 14ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹಾ ಇತಿ ಮಾಂ ಯೋಗಿ ಜಾನಾತಿ ಕರ್ಮಭಿರ್ ನ ಸಬಧ್ಯತೆ. ನಮಾಂ ಕರ್ಮಾಣಿ ಲಿಂಪಂತಿ, ನನಗೆ ಯಾವ ಕರ್ಮವೂ ಕೂಡ ಅಂಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮೇ ಕರ್ಮ ಫಲೇ ಸ್ಪೃಹ, ನನಗೆ ಯಾವ ಕರ್ಮ ಆಸಕ್ತಿಯೂ ಇಲ್ಲ, ನನಗೆ ಯಾವ ಕರ್ಮ ಬಂಧನವೂ ಇಲ್ಲ, ನನಗೆ ಕರ್ಮ ಆಸೆಯೂ ಇಲ್ಲ ಅಂತ ಭಗವಂತನ ಬಗ್ಗೆ ಯಾರಾದರೂ, ಕೃಷ್ಣನಿಗೆ ಭಗವಂತನಿಗೆ ಯಾವ ಕರ್ಮ ನಿಬಂಧನೆ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಕರ್ಮಭಿರ್ ನಸಬದ್ಧತೆ, ಅವರು ಕರ್ಮ ಬಂಧನದಿಂದ ಮೋಕ್ಷ ಪಡಿತಾರೆ. ನೋಡಿ, ಭಗವತ್ ತತ್ವ ಜ್ಞಾನದ ವಿಶೇಷತೆ ಎಷ್ಟು ಮಹತ್ತರವಾಗಿದೆ ಅಂತಂದ್ರೆ, ಭಗವಂತನ ಜನ್ಮ ದಿವ್ಯ ಅಂತ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಪುನರ್ಜನ್ಮ ಇಲ್ಲ,
ಭಗವಂತನಿಗೆ ಕರ್ಮ ಬಂಧನ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕರ್ಮ ಬಂಧನ ಇಲ್ಲ. ಇಂತಹ ಒಂದು ಅದ್ಭುತವಾದಂತಹ ಲಕ್ಷಣವಿದೆ ಭಗವತ್ ತತ್ವ ಜ್ಞಾನದ ಸರಿಯಾದ ಒಂದು ತಿಳುವಳಿಕೆಯಿಂದ. ಅನೇಕ ಜನ ಅವಿವೇಕಿಗಳು, ಮೂರ್ಖ ಶಿರೋಮಣಿಗಳು ಭಗವದ್ಗೀತೆ ಭಾಗವತ ವ್ಯಾಖ್ಯಾನ ಮಾಡ್ತಾರೆ, ಕೃಷ್ಣನನ್ನ ಜನಸಾಮಾನ್ಯರಾಗಿ ಅನ್ಕೊಳ್ತಾರೆ. ಏನೋ ಕಥೆಗಳೆಲ್ಲ ಹೇಳ್ತಾರೆ, ಕೃಷ್ಣನಿಗೆ ಆ ಕರ್ಮ ಈ ಕರ್ಮ, ಏನೋ ಹಿಂದಿನ ಜನ್ಮದಲ್ಲಿ ಕೃಷ್ಣ ವಾಲಿಯನ್ನ ಕೊಂದ, ಅದಕ್ಕೆ ಮುಂದೆ ಜರನಾಗಿ ಕೃಷ್ಣನಿಗೆ ಬಾಣವನ್ನ ಬಿಡ್ತಾರೆ. ಎಲ್ಲ ಇದೆ ಇದೆಲ್ಲ. ಎಂತಹ ಮೂರ್ಖತನ ಇದು. ಭಗವದ್ಗೀತೆಯ ಒಂದು ತಾತ್ವಿಕ ಬೇಸಿಕ್ ಒಂದು ಮೂಲ ತತ್ವವನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ. ಭಗವಂತನ ಸಂಪೂರ್ಣ ಜನ್ಮ ಕರ್ಮ ದಿವ್ಯವಾಗಿದೆ. ನಮಾಂ ಕರ್ಮಾಣಿ, ಭಗವಂತನಿಗೆ ಯಾವ ಕರ್ಮವೇ ಇಲ್ಲ. ಇದರ ಆಧಾರವೇ ಎಲ್ಲಿದೆ? ಭಗವಂತನ ಜನ್ಮ ಎಲ್ಲಿ ಬರುತ್ತೆ? ಭಾಗವತ ದಶಮ ಸ್ಕಂದದ 3ನೇ ಅಧ್ಯಾಯದಲ್ಲಿ ಬರುತ್ತೆ. ಓದ್ರಿ ಅದನ್ನ. ಭಗವಂತ ಅವತರಿಸಿದ ಕೂಡಲೇ ಹೇಗೆ ಅವತರಿಸಿದ್ದು? ವಸುದೇವನ ಹೃದಯವನ್ನ, ಆಗ್ಲೇ ಭಗವಂತನ ಅಂಶ ಪರಮಾತ್ಮನಾಗಿ ವಸುದೇವನಲ್ಲಿದ್ದಾನೆ. ವಸುದೇವನ ಹೃದಯದಿಂದ ದೇವಕಿಯ ಹೃದಯಕ್ಕೆ ಹೋಗಿ, ದೇವಕಿ ಹೃದಯದಿಂದ ದೇವಕಿಯ ಗರ್ಭವನ್ನ ಪ್ರವೇಶ ಮಾಡಿ, ನಂತರ ಭಗವಂತ ಚತುರ್ಭುಜ ವಿಷ್ಣುವಾಗಿ ಪ್ರತ್ಯಕ್ಷನಾಗ್ತಾನೆ. ವಸುದೇವ ಉವಾಚ, ವಸುದೇವ ಪ್ರಾರ್ಥನೆಗಳನ್ನ ಮಾಡ್ತಾನೆ. ದೇವಕಿ ಉವಾಚ, ದೇವಕಿ ಪ್ರಾರ್ಥನೆಗಳನ್ನ ಮಾಡ್ತಾನೆ. ನಂತರ ಚಿಕ್ಕ ಶಿಶುವಾಗಿ ಪರಿವರ್ತನೆ. ಇದು ಭಗವಂತನ ಜನ್ಮ. ಭಗವಂತನ ನಿರ್ಗಮನ, ಅಂತರ್ಧಾನ ಭಾಗವತದ 11ನೇ ಸ್ಕಂದದ 31ನೇ ಅಧ್ಯಾಯದಲ್ಲಿ ಬರುತ್ತೆ. ಅದನ್ನು ಓದಿ ಹೋಗಿ. ಆ ಜರ ಬಂದು ಬಾಣವನ್ನ ಹೊಡೆದಾಗ ಭಗವಂತನ ಎಲ್ಲಾ ಸ್ವರೂಪಗಳು ದಿವ್ಯವಾಗಿದೆ, ಸತ್ ಚಿತ್ ಆನಂದ ವಿಗ್ರಹಗಳಾಗಿವೆ. ಕೃಷ್ಣನ ಒಂದೇ ಒಂದು ಲೌಕಿಕ ಭೌತಿಕ ಸ್ವರೂಪ ಅಂತೆ. ಯಾವ್ದು ಗೊತ್ತಾ? ಯಾವುದನ್ನ ನಾವು ಅದೇ ಶ್ರೇಷ್ಠ ಅಂತ ಅನ್ಕೊಂಡಿದೀವೋ ಅದು ಭಗವಂತನ ಅತ್ಯಂತ ತುಚ್ಛವಾದ ಗೌಣವಾದ ಸ್ವರೂಪ, ಅದು ವಿಶ್ವರೂಪ. ಅದು ಒಂದೇ ಒಂದು ಲೌಕಿಕ ಭೌತಿಕ ಗುಣಾತ್ಮಕ ಹಾಗೂ ಅಶಾಶ್ವತ ರೂಪ. ಟೆಂಪರರಿ ರೂಪ ಅಂದ್ರೆ ಅದು ಒಂದೇ. ಬಾಕಿ ಇನ್ನೆಲ್ಲಾ ಸ್ವರೂಪಗಳು ಭಗವಂತಂದು ಶಾಶ್ವತ ನಿತ್ಯ ಸನಾತನ ಸ್ವರೂಪ. ವಿಶ್ವರೂಪ ಟೆಂಪರರಿ. ಯಾಕೆ? ಈ ವಿಶ್ವವು ಕೂಡ ಅಶಾಶ್ವತ. ತನ್ನ ವಿಶ್ವರೂಪವನ್ನ ತೋರಿಸ್ತಾನೆ. ಯಾರಿಗೆ? ಆ ಜರ ವ್ಯಾಧನಿಗೆ. ಅವನಿಗೂ ಮೋಕ್ಷವನ್ನ ಕೊಡ್ತಾನೆ. ಶುಕ ಮಹರ್ಷಿಗಳು ಹೇಳ್ತಾರೆ, ಅಲ್ಲ, ಯಾರು ಅವನಿಗೆ ಮೋಕ್ಷ ಕೊಟ್ನೋ ಅವನಿಗೆ ಸಾವು ಬರ್ಲಿಕ್ಕೆ ಸಾಧ್ಯನಾ ಅಂತ. ಒಂದು ಅಧ್ಯಾಯ ಸಂಪೂರ್ಣವಾಗಿ ಶುಕ ಮಹರ್ಷಿಗಳು ಹೇಳಿದ್ದಾರೆ, ಅಲ್ರಿ, ಯಾರನ್ನ ಬ್ರಹ್ಮ ವಿರಿಂಚಿ ನುತಂ, ಯಾರನ್ನ ಬ್ರಹ್ಮ ರುದ್ರಾದಿ ದೇವತೆಗಳು ಯಾವಾಗ್ಲೂ ಸ್ತುತಿಸ್ತಾರೆ, ಅವನಿಗೆ ಮರಣ ಬರ್ಲಿಕ್ಕೆ ಸಾಧ್ಯನಾ ಅಂತ. ಮರಣದ ಅಧಿಪತಿಯಾದಂತಹ ಯಮರಾಜ ಕೃಷ್ಣನ ಆಜ್ಞಾಪಾಲಕ ದಾಸ ಸೇವಕ ಅವನು. ಅವರ ಗುರುಗಳು ಸಾಂದೀಪನಿ ಮಹರ್ಷಿಗಳ ಮಗನನ್ನ ಯಮಲೋಕದಿಂದ ಕರ್ಕೊಂಡ್ಬಂದ ನಮ್ಮ ಕೃಷ್ಣ. ಆ ಕೃಷ್ಣನಿಗೆ ಸಾವು ಬರ್ಲಿಕ್ಕೆ ಸಾಧ್ಯ? ಯಮನ ಅವನ ಕಿಂಕರ ದಾಸ ಅಂತ ಹೇಳಿ ನಂತರ ಮುಂದೆ ಹೋಗ್ತಾರೆ. ಕೃಷ್ಣ ದೇಹ ತ್ಯಾಗ ಮಾಡಿದ್ದು ಯಾವುದು ಗೊತ್ತಾ? ಕೇವಲ ವಿಶ್ವರೂಪವನ್ನ ಬಿಟ್ಟು ಅದಧ್ವ ಸ್ವತನು. ಭಾಗವತದ 11ನೇ ಸ್ಕಂದದಲ್ಲಿ ಬರುತ್ತೆ, ಸ್ವತನು, ತನ್ನ ದಿವ್ಯ ಅಲೌಕಿಕ ಸಚ್ಚಿದಾನಂದ
ಸ್ವರೂಪದಲ್ಲಿ ಕೃಷ್ಣ ಅವನ ಸಾರಥಿ ಬರ್ತಾನೆ. ಯಾರು? ಕೃಷ್ಣನ ಸಾರಥಿ ಯಾರು? ದಾರುಕ. ದಾರುಕನೊಡನೆ ರಥಾರೂಢನಾದಾಗ ಊರ್ಧ್ವಲೋಕಗಳಲ್ಲಿ ಎಲ್ಲಾ ದೇವತೆಗಳು ಕಾಯ್ತಾ ಇದ್ದಾರೆ, ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಕೃಷ್ಣ, ಭೂಲೋಕವನ್ನ ನೀನು ಬಂದು ಉದ್ಧರಿಸಿದ್ದೀಯ, ನಮ್ಮ ಲೋಕಕ್ಕೂ ಒಂದು ಶಾರ್ಟ್ ವಿಸಿಟ್ ಕೊಟ್ಟು ಹೋಗುವಂತ, ನೀನ್ ಯಾವಾಗ ಬರ್ತೀಯ ನಿನ್ನ ಪರಮಧಾಮನಿಂದ ಅಂತ. ಕೃಷ್ಣ ಈ ಎಲ್ಲ ಸೋಷಿಯಲ್ ಆಬ್ಲಿಗೇಷನ್ ಇರಬಾರದು ಅಂತ ತತ್ಕ್ಷಣವೇ ತನ್ನ ಸ್ವಧಾಮಕ್ಕೆ ಮರಳಿ ಹೋಗ್ತಾನೆ. ಇದು ಭಗವಂತನ ಆಗಮನ ಮತ್ತೆ ನಿರ್ಗಮನ. ಯಾರು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಮೋಕ್ಷ, ಪರಮಗತಿ ಅತ್ಯಂತ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ. ಕೃಷ್ಣನ ಜನ್ಮ ಅರ್ಥ ಮಾಡ್ಕೊಂಡ್ರೆ ಪುನರ್ಜನ್ಮ ಇಲ್ಲ ನಮಗೆ. ಕೃಷ್ಣನ ಕರ್ಮ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ ಕರ್ಮ ನಿಬಂಧನೆ ಇಲ್ಲ, ನಾವು ಕರ್ಮ ಬಂಧನದಿಂದ ಮೋಕ್ಷವನ್ನ ಪಡಿತೇವೆ. ಇದು ಭಗವತ್ ತತ್ವಜ್ಞಾನ. ನಾಲ್ಕನೇ ಅಧ್ಯಾಯದ 3ನೇ ಭಾಗದಲ್ಲಿ 16ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯದ್ಯಾತ್ವಾ ಮೋಕ್ಷಸೇ ಶುಭಾತ್. ಈ ಕರ್ಮ ಅನ್ನೋದು ಸಾಧಾರಣ ವಿಷಯವಲ್ಲ. ಕಿಂ ಕರ್ಮ ಕಿಂ ಅಕರ್ಮೇತಿ, ಭಗವಂತನ ಕರ್ಮದ ವಿಷಯ ಅಂತೂ ಭಿನ್ನವೇ. ಅದರ ಬಗ್ಗೆ ಸ್ವಲ್ಪವೂ ಅರ್ಥ ಮಾಡ್ಕೊಂಡ್ರೆ ತಕ್ಷಣವೇ ಮೋಕ್ಷ. ಹಾಗೆ ಲೌಕಿಕ ಒಂದು ಆವರಣದಲ್ಲಿ, ಲೌಕಿಕ ಆಯಾಮದಲ್ಲಿ ಕರ್ಮ ಏನು, ವಿಕರ್ಮವೇನು, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ವಿದ್ವಾಂಸರು ಕೂಡ ದಿಗ್ಭ್ರಮಿತರಾಗ್ತಾರೆ. ಕವಯೋಪಿ ಅತ್ರ ಮೋಹಿತಾಃ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನೇ ಅದರ ವಿಷಯವನ್ನ ಹೇಳ್ತೇನೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ವಾಸ್ತವವಾಗಿ ಇಲ್ಲಿ ಅತ್ಯಂತ ಮಹತ್ವಪೂರ್ಣ ಇರೋದು ಅಕರ್ಮ. ಕರ್ಮನೇ ನಿನ್ನೆನು ಹೇಳಿದ್ದೆ, ಪ್ರತಿಯೊಂದು ಕರ್ಮವೂ ಒಂದು ಕರ್ಮ ಬೀಜ ಬಿತ್ತೋ ಹಾಗೆ ಅದರ ಕರ್ಮ ಫಲ ಉಂಟಾಗಿದೆ. ಆ ಕರ್ಮ ಫಲದಿಂದ ಕರ್ಮ ಬಂಧನ, ಈ ತರ ನಿರಂತರವಾದಂತಹ ಕರ್ಮ ಜಾಲದಲ್ಲಿ, ಕರ್ಮ ಬಂಧನದಲ್ಲಿ ಪ್ರತಿಯೊಂದು ಸಾಂಸಾರಿಕ ಜೀವಿಯು ಸಿಕ್ಕಾಕೊಂಡಿದೆ. ಹಾಗಾಗಿ ಎಂತಹ ಕರ್ಮವನ್ನ ಮಾಡಬೇಕು? ಅಕರ್ಮವನ್ನ ಮಾಡಬೇಕು. ಅಕರ್ಮ ಅಂತಂದ್ರೆ ಯಾವ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲವೋ ಅಂತಹ ಕರ್ಮ. ಅಂತಹ ಕರ್ಮ ಎಂತದ್ದು? ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಯಾವಾಗ ನಾವು ಸಮಸ್ತ ಆ ಕರ್ಮದಲ್ಲಿ ಇರುವಂತಹ ಒಂದು ಸ್ವಾರ್ಥವನ್ನ ಸಂಪೂರ್ಣವಾಗಿ ತ್ಯಾಗ ಮಾಡ್ತೇವೋ, ತ್ಯಕ್ತ್ವಾ ಕರ್ಮಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ನಾವು ಎಲ್ಲಾ ಕರ್ಮವನ್ನ ಮಾಡ್ತಾ ಇದ್ರು, ತ್ಯಕ್ತ್ವಾ ಕರ್ಮಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ. ನಾವು ಕರ್ಮ ಫಲ ಅಪೇಕ್ಷೆ ಮಾಡಿದರೆ, ವಿಶೇಷವಾಗಿ ಬ್ರಹ್ಮಾರ್ಪಣಂ ಕರ್ಮವನ್ನ ಮಾಡಿದ್ರೆ, ಬ್ರಹ್ಮಾರ್ಪಣ ಕರ್ಮ ಅಂತಂದ್ರೆ ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲೂ ಹಿಂದೆ ಹೇಳಲಾಗಿದೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ. ಭಗವಂತನಿಗೆ ಸಮಸ್ತ ಕರ್ಮವನ್ನ ಸಮರ್ಪಣಾ ಭಾವದಲ್ಲಿ ಮಾಡಿದರೆ ಅದು ಬ್ರಹ್ಮಾರ್ಪಣ. ಇದನ್ನ ಭಗವದ್ಗೀತೆಯ 4ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ತುಂಬಾನೇ ಸುಂದರವಾಗಿ ಈ ವಿಷಯವನ್ನ ಕೃಷ್ಣ ಹೇಳಿದ್ದಾನೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ವಾಸ್ತವವಾಗಿ ಬ್ರಹ್ಮಾರ್ಪಣ ಅಂತಂದ್ರೆ ಪರಬ್ರಹ್ಮ ಕೇವಲ ಭಗವಂತ ಶ್ರೀಕೃಷ್ಣ. ಮುಂದೆ 10ನೇ ಅಧ್ಯಾಯದಲ್ಲೂ ಪರಂಬ್ರಹ್ಮ ಪರಂಧಾಮ ಅಂತ ಕೃಷ್ಣನನ್ನ ಹೇಳಲಾಗಿದೆ. ಬ್ರಹ್ಮಾರ್ಪಣಂ, ನಾವು ಸಮಸ್ತ ಕರ್ಮಗಳನ್ನ
ಬ್ರಹ್ಮಾರ್ಪಣವಾಗಿ ಬ್ರಹ್ಮ ಆಧ್ಯಾತ್ಮ ಮನೋಭಾವದಲ್ಲಿ ಮಾಡಿದರೆ ಇಲ್ಲಿ ಬ್ರಹ್ಮಕ್ಕೆ ಒಂದೇ ಪದಕ್ಕೆ ಬೇರೆ ಬೇರೆ ಭಿನ್ನ ಭಿನ್ನ ಅರ್ಥಗಳಿವೆ. ಮುಖ್ಯವಾಗಿ ಬ್ರಹ್ಮ ಅಂತಂದ್ರೆ ದಿವ್ಯ ಅಥವಾ ಸ್ಪಿರಿಚುವಲ್, ಮೆಟೀರಿಯಲ್ ಸ್ಪಿರಿಚುವಲ್. ಬ್ರಹ್ಮ ಅಂತಂದ್ರೆ ಎಲ್ಲವೂ ಕೂಡ ಆಧ್ಯಾತ್ಮಿಕವಾಗುತ್ತೆ. ನಾವು ಬ್ರಹ್ಮಾರ್ಪಣ ಫಸ್ಟ್ ಮಾಡಿದರೆ ಸಾಕು, ಭಗವಂತನಿಗೆ ಸಮಸ್ತ ಅರ್ಪಣೆ ಮಾಡಿದ್ರೆ ಮುಂದೆ ಎಲ್ಲವೂ ತಾನಾಗೇ ಬ್ರಹ್ಮವಾಗುತ್ತೆ, ಆಧ್ಯಾತ್ಮಿಕವಾಗುತ್ತೆ, ತ್ರಿಗುಣಾತೀತವಾಗುತ್ತೆ. ಹೀಗೆ ಮುಂದೆ ಭಗವದ್ಗೀತೆಯ 4ನೇ ಅಧ್ಯಾಯದ 25ನೇ ಶ್ಲೋಕದಿಂದ 33ನೇ ಶ್ಲೋಕ ತನಕ ಮತ್ತೆ ಕೃಷ್ಣ ಹೇಳ್ತಾನೆ, ಹೇಗೆ ನಾವು ಕರ್ಮವನ್ನ ಅಕರ್ಮವಾಗಿ ಮಾಡಲಿಕ್ಕೆ ಇರುವ ಮೂಲಭೂತ ಸಿದ್ಧಾಂತ ಯಜ್ಞ. ಆ ಯಜ್ಞ ಭಾವದಲ್ಲಿ ಸಮಸ್ತ ಕಾರ್ಯಗಳನ್ನ ಮಾಡಬೇಕು. ಆ ಯಜ್ಞ ಅಂದರೆ ಕೇವಲ ಹವಿಸ್ಸಿನಲ್ಲಿ ನಾವು ಹವಿಸ್ಸನ್ನ ಅರ್ಪಿಸುವ, ಅಗ್ನಿಯಲ್ಲಿ ಅರ್ಪಿಸುವಂತಹ ಯಜ್ಞ ಅಷ್ಟೇ ಅಲ್ಲ. ದ್ರವ್ಯ ಯಜ್ಞಾಸ್ತಕೋ ಯಜ್ಞ ಯೋಗ ಯಜ್ಞಾಸ್ತಥಾಪನೆ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತ ವ್ರತಾಃ. ಅದು ದ್ರವ್ಯಮಯ ಯಜ್ಞವಾಗಿರಬಹುದು, ಯೋಗಮಯ ಯಜ್ಞವಾಗಿರಬಹುದು, ಸ್ವಾಧ್ಯಾಯ ವೇದ ಸ್ವಾಧ್ಯಾಯಮಯ ಅದು ಕೂಡ ಒಂದು ಯಜ್ಞವೇ. ಯಜ್ಞ ಅಂದ್ರೆ ವಿಶಿಷ್ಟವಾಗಿ ನಾನು ನಿನ್ನೆಗೂ ತಿಳಿಸಿದ್ದೆ, ನಾವು ಏನೇ ಮಾಡಿದರೂ ಭಗವತ್ ಅರ್ಪಣಾ ಭಾವದಲ್ಲಿ ಮಾಡಿದರೆ ಇದು ನನ್ನದಲ್ಲ, ಇದು ನಿನ್ನದು ಅಂತ. ಇದು ವಾಸ್ತವವಾಗಿ ಯಜ್ಞ ಅಂತಂದ್ರೆ ಒಂದು ಪ್ರೇಮದ ಶುದ್ಧ ಪ್ರೀತಿಯ ಲಕ್ಷಣ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ಅಂತ ಏನ್ ಕೃಷ್ಣ ಹೇಳಿದ್ದಾನೋ, ನಾವು ಸಮಸ್ತವು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಮಾಡಿದ್ರೆ, ಈಗ ಮಾಡ್ತಿರೋದೆಲ್ಲ ನನಗೋಸ್ಕರ. ಯಾವಾಗ ಭಗವತ್ ಉದ್ದೇಶಕ್ಕೋಸ್ಕರ ಮಾಡ್ತೀವೋ ಅದು ಯಜ್ಞವಾಗುತ್ತೆ. ಇದರಿಂದ ತುಂಬಾನೇ ಸುಂದರವಾಗಿ ಒಂದು ಲೌಕಿಕ ಒಂದು ಸಂಗೀತ ಒಂದು ಹಾಡು ಬಂದಿತ್ತು ಆಂಗ್ಲ ಭಾಷೆಯಲ್ಲಿ. ಒಬ್ಬ ಪ್ರೇಮಿ ಹೇಳ್ತಾ ಇದ್ದಾನೆ, ಎವ್ರಿಥಿಂಗ್ ಐ ಡೂ ಇಟ್ ಫಾರ್ ಯು ಅಂತ. ಇದೇ ಭಾವ ಜೀವಾತ್ಮ ಪರಮಾತ್ಮನಿಗೆ ಹೇಳಿದ್ರೆ, ಎವ್ರಿಥಿಂಗ್ ಐ ಡೂ ಇಟ್ ಫಾರ್ ಯು. ಅದೇ ಶ್ರೀ ವಿಷ್ಣವೇ ಸ್ವಾಹ ಇದಂ ವಿಷ್ಣವೇ ಸ್ವಾಹ ಇದಂ ವಿಷ್ಣವೇ ಇದಂ ನಮಃ. ನಾನು ಏನೇ ಮಾಡಿದ್ರು ಕೃಷ್ಣ ಕೃಷ್ಣಾರ್ಪಣಮಸ್ತು, ನಿನಗೋಸ್ಕರ ಮಾಡ್ತೇನೆ ಅಂತ. ಇದು ಪ್ರೇಮದ ಪ್ರತೀಕ, ಪ್ರೇಮದ ಸಂಕೇತ. ಯಾರು ಇಂತಹ ಯಜ್ಞ ಭಾವದಲ್ಲಿ ಕಾರ್ಯವನ್ನ ಮಾಡ್ತಾರೋ ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ. ಸರ್ವೇಪಿಯೇದೆ, ಯಾವ ಪ್ರಕಾರದಲ್ಲೂ ಯಜ್ಞ ಅಂದರೆ ಯಜ್ಞೋ ವೈ ವಿಷ್ಣು. ಯಾರು ಯಜ್ಞ ಯೋಗವನ್ನ ಮಾಡ್ತಾರೋ, ಯಜ್ಞ ಮೂಲಕ ಭಗವಂತನ ಜೊತೆ ಸಂಸ್ಪರ್ಕ ಮಾಡ್ಕೊಳ್ತಾರೋ ಅವರು ಸರ್ವೇಪಿಯೇತೆ ಯಜ್ಞವಿದೋ ಯಜ್ಞ ಶಪಿತ ಕಲ್ಮಷಾಃ ಯಜ್ಞ ಶಿಷ್ಟ ಅಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ ಅಂತ ಕೃಷ್ಣ ಹೇಳ್ತಾನೆ. ವಾಸ್ತವವಾಗಿ ಯಾರು ನ ಅಯಂ ಲೋಕೋಸ್ತಿ ಅಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ, ಯಜ್ಞ ಭಾವನೆ ಇಲ್ಲದೇನೆ ನಮಗೆ ಇಹಲೋಕ ಅಥವಾ ಪರಲೋಕದಲ್ಲಿ ಗತಿ ದುರ್ಗತಿಯೇ ಪ್ರಾಪ್ತವಾಗತ್ತೆ, ಸದ್ಗತಿ ಸಾಧ್ಯವಿಲ್ಲ ಅಂತ ಭಗವದ್ಗೀತೆ ಹೇಳುತ್ತೆ. ಭಗವದ್ಗೀತೆಯ 4ನೇ ಅಧ್ಯಾಯದ ಅಂತಿಮ ಭಾಗದಲ್ಲಿ ಕೃಷ್ಣ ಈ ದಿವ್ಯ ಜ್ಞಾನದಲ್ಲಿ ಆತ್ಮತತ್ವ ಜ್ಞಾನ, ಭಗವತ್ ತತ್ವ ಜ್ಞಾನ ಹಾಗೂ ಇನ್ನು ತುಂಬಾನೇ ವಿಶೇಷವಾಗಿರುವಂತಹ ಅನೇಕ ಅಲೌಕಿಕ ದಿವ್ಯ ಜ್ಞಾನವನ್ನ ಪಡೆಯುವ ಸರಿಯಾದ ವಿಧಾನ ಹಾಗೂ
ಅಂತಹ ಜ್ಞಾನ ಪ್ರಾಪ್ತಿಯಿಂದ ನಾವು ಹೇಗೆ ಸಮಸ್ತ ಬಂಧನಗಳಿಂದ ಮೋಕ್ಷವನ್ನ ಪಡೆಯುವ ತುಂಬಾನೇ ಸುಂದರವಾದಂತಹ ವ್ಯಾಖ್ಯಾನವನ್ನ ಮಾಡಿದ್ದಾರೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಅಂತಹ ಜ್ಞಾನವನ್ನ ಪಡೆಯುವ ಮಾರ್ಗ, ವಿಧಾನ, ಕ್ರಮ ಏನು ಅಂತಂದ್ರೆ ತದ್ವಿಧಿ. ತತ್ ಅಂದ್ರೆ ಭಗವದ್ ಜ್ಞಾನ ಅಥವಾ ದಿವ್ಯ ಜ್ಞಾನ. ವಿಧಿ ಅದನ್ನ ಪಡಿಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು? ಪ್ರಣಿಪಾತೇನ, ಮೊದಲು ಶರಣಾಗತಿಯಾಗಬೇಕು. ಯಾರಿಗೆ? ತತ್ವದರ್ಶಿನಃ. ಯಾರು ತತ್ವದರ್ಶಿಗಳಾದಂತಹ ಆಚಾರ್ಯ ಗುರುಗಳಿರ್ತಾರೋ ಅವರ ಬಳಿ ಹೋಗಿ ಅವರಿಗೆ ನಾವು ಶರಣಾಗತಿಯಾಗಬೇಕು. ಹಾಗೂ ಪರಿಪ್ರಶ್ನೆಯ ಶರಣಾಗತಿ ಅಂದರೆ ಕೇವಲ ಕಣ್ಣು ಮುಚ್ಚಿಕೊಂಡು ಅಂಧವಿಶ್ವಾಸ ಅನ್ನುವಲ್ಲ, ಅವರನ್ನ ಸರಿಯಾದ ಪರಿಪ್ರಶ್ನೆಯನ್ನ ಕೇಳಿ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ ವಿಷಯವನ್ನ ಅರ್ಥ ಮಾಡಿಕೊಂಡು ಹಾಗೆ ಟಾಟಾ ಗುಡ್ ಬೈ ಅಂತ ಹೇಳೋದಲ್ಲ. ಮೊದಲು ಪ್ರಣಿಪಾತೇನ, ಎರಡನೇದು ಪರಿಪ್ರಶ್ನೇನ, ಮೂರನೇದು ಸೇವೆಯ. ಅವರಿಗೆ, ಆಚಾರ್ಯರಿಗೆ, ಗುರುಗಳಿಗೆ ಸೇವೆಯನ್ನ ಸಲ್ಲಿಸಬೇಕು. ವಾಸ್ತವವಾಗಿ ಗುರು ಋಣವನ್ನ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಪಿತೃ ಋಣ, ಮಾತೃ ಋಣ ಅದು ಋಣಾನುಬಂಧನೆ. ಆದರೂ ಕೂಡ ನಾವು ಆ ಋಣವನ್ನ ನಿತ್ಯವಾಗಿಯೂ ಹೇಗೆ ತೀರಿಸಲಿಕ್ಕೆ ಸಾಧ್ಯ? ಸೇವಾ ಭಾವದಿಂದ. ಸೊ ಗುರುಗಳಿಗೆ ಪ್ರಣಿಪಾತೇನ, ಪರಿಪ್ರಶ್ನೇನ, ಸೇವೆಯ. ಉಪದೇಶ್ಯಂತಿ ತೇ ಜ್ಞಾನಂ. ಅವರು ಗುರುಗಳು ಸುಪ್ರೀತರಾದಾಗ ನಮಗೆ ತುಂಬಾನೇ ಸುಲಭವಾಗಿ ಈ ದಿವ್ಯ ಜ್ಞಾನವನ್ನ ಉಪದೇಶ ಮಾಡಿದಾಗ ನಮಗೆ ಗೋಚರವೂ ಆಗುತ್ತೆ, ಸಾಕ್ಷಾತ್ಕಾರವೂ ಆಗುತ್ತೆ. ಹೇಗೆ ನೀವು ಯಾವುದೇ ಜ್ಞಾನವನ್ನ ಪಡೆಯಲಿಕ್ಕೆ ಒಂದು ಅಧಿಕೃತವಾದಂತಹ ನಿರ್ದಿಷ್ಟವಾದಂತಹ ಮಾರ್ಗ ಇದೆ. ನೀವು ಮನೆಯಲ್ಲಿ ಕುತ್ಕೊಂಡು ಮೆಡಿಕಲ್ ಸೈನ್ಸ್ ಅಥವಾ ಇಂಜಿನಿಯರಿಂಗು ಏನೋ ಒಂದು ಪಠ್ಯ ಪುಸ್ತಕವನ್ನ ಓದಿ ನೀವು ಒಂದು ಬ್ರಿಡ್ಜ್ ಅಥವಾ ಸರ್ಜರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಸರಿಯಾದ ಒಂದು ಗುರುಕುಲ ಅಥವಾ ಒಂದು ಶಾಲೆಗೆ ಹೋಗಿ ಅಲ್ಲಿ ಅಧಿಕೃತವಾದಂತಹ ಶಿಕ್ಷಕರಿಂದ, ಪಠ್ಯ ಪುಸ್ತಕದಿಂದ ಜ್ಞಾನವನ್ನ ಪಡೆಯಲಿಕ್ಕೆ ಸಾಧ್ಯ. ಅದೇ ತರಹ ಗುರುಮುಖೇನ ಈ ದಿವ್ಯ ಜ್ಞಾನವನ್ನ ಪಡೆಯಲಿಕ್ಕೆ ಸಾಧ್ಯ. ಯಾರು ಈ ದಿವ್ಯ ಜ್ಞಾನವನ್ನ ಪಡಿತಾರೋ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಇಂತಹ ಆತ್ಮಜ್ಞಾನ, ಭಗವದ್ ಜ್ಞಾನಕ್ಕೆ ಸರಿಸಮವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ. ಇದಕ್ಕೆ ಕೃಷ್ಣ ತುಂಬಾನೇ ಸುಂದರವಾದಂತಹ 3 ಉದಾಹರಣೆಗಳನ್ನ ಕೊಟ್ಟಿದ್ದಾನೆ. ಜ್ಞಾನಕ್ಕೆ 3 ವಸ್ತುಗಳಿಗೆ ಹೋಲಿಸಿದ್ದಾನೆ ಕೃಷ್ಣ. ಒಂದು, ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಮೊದಲನೇ ಉದಾಹರಣೆ, ಯಾರಾದರೂ ಸಮುದ್ರದಲ್ಲಿ, ಸಾಗರದಲ್ಲಿ ಮುಳುಗ್ತಾ ಇದ್ರೆ ನೀರಿನಲ್ಲಿ, ಅವರಿಗೆ ಏನು ಉಳಿಸಲಿಕ್ಕೆ ಸಾಧ್ಯ? ಒಂದು ದೋಣಿ ಅಲ್ವಾ, ಒಂದು ನೌಕೆ. ವಾಸ್ತವವಾಗಿ ಸಮಸ್ತ ಸಂಸಾರವೇ ಒಂದು ಸಂಸಾರ ಸಾಗರ ಆಗಿದೆ. ನಾವೆಲ್ಲರೂ ಮುಳುಗ್ತಾ ಇದ್ದೀವಿ. ಇಲ್ಲಿರುವಂತಹ ಒಂದೇ ಒಂದು ದೋಣಿ ಯಾವುದು? ಭಗವದ್ಗೀತೆಯ ಜ್ಞಾನ. ಅದು ದೋಣಿ ಇದ್ದ ಹಾಗೆ. ಅದನ್ನ ಹಿಡ್ಕೊಂಡ್ರೆ ನಾವು ಸಂಸಾರ ಸಾಗರವನ್ನ ವೃಜಿನಂ ಸಂತರಿಷ್ಯತಿ, ನಾವು ತರಿಸ್ಕೊಂಡು ಹೋಗ್ಬೋದು. ಇನ್ನೊಂದು ಉದಾಹರಣೆ ಕೊಡಲಾಗಿದೆ. ನಾವು ಹೇಗೆ ಅಗ್ನಿಯಿಂದ ಸಮಸ್ತ ಕಲ್ಮಶಗಳನ್ನ ಸುಟ್ಟು ಬೂದಿ ಮಾಡಬಹುದು, ಅದೇ ತರಹ
ಜ್ಞಾನಾಗ್ನಿ ಸರ್ವಕರ್ಮಾಣಿ. ಜ್ಞಾನ ಎನ್ನುವ ಭಗವದ್ಗೀತೆಯ ಜ್ಞಾನ ಸಮಸ್ತ ಪಾಪಗಳನ್ನ, ಕರ್ಮ ಬಂಧನಗಳನ್ನ ಸುಟ್ಟು ಬೂದಿ ಮಾಡಲಾಗುತ್ತೆ. ಇದು ಸಾಮಾನ್ಯವಲ್ಲ. ಏನೋ ಒಂದು ಸ್ವಲ್ಪ ಈ ಕರ್ಮ ಬಂಧನ ಎಷ್ಟು ಸುದೃಢವಾಗಿದೆ ಅಂತಂದ್ರೆ ದೇವತೆಗಳು ಕೂಡ ಈ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಕರ್ಮದ ಒಂದು ಬಂಧನ ತುಂಬಾನೇ ಸುದೃಢವಾದದ್ದು. ಆದರೆ ಕೇವಲ ಭಗವದ್ಗೀತೆಯ ದಿವ್ಯ ಜ್ಞಾನದಿಂದ ಸಮಸ್ತ ಕರ್ಮಗಳನ್ನ ಸುಟ್ಟು ಬೂದಿ ಮಾಡಿ ಹಾಕಬಹುದು. ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಚಿತ್ವಾ ಜ್ಞಾನಾಸಿನಾತ್ಮನಃ. ಈ ದಿವ್ಯ ಜ್ಞಾನವನ್ನ, ವಿಶೇಷವಾಗಿ ಭಗವತ್ ತತ್ವ ಜ್ಞಾನವನ್ನ, ಒಂದು ಅಸಿ ಅಂತಂದ್ರೆ ಒಂದು ಖಡ್ಗ, ಕತ್ತಿ. ಹೇಗೆ ಒಂದು ಕತ್ತಿಯಿಂದ ಸಮಸ್ತ ಬಂಧನಗಳನ್ನ ಕತ್ತರಿಸಬಹುದು, ಅದೇ ತರಹ ಜ್ಞಾನ ಎನ್ನುವ ಹಸಿಯಿಂದ ಸಮಸ್ತ ಸಂಶಯಗಳನ್ನ ನಾಶ ಮಾಡಿ ನಾವು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನ, ಪರಮಗತಿಯನ್ನ ಪಡೆಯಲಿಕ್ಕೆ ಸಾಧ್ಯ. ಸೊ ಹೀಗೆ ಭಗವಂತ ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ದಿವ್ಯ ಜ್ಞಾನದ ವಿಶ್ಲೇಷಣೆಯನ್ನ ಮಾಡಿ ಭಗವದ್ಗೀತೆಯ ಪುರಾತನ ಇತಿಹಾಸ, ಭಗವತ್ ತತ್ವಜ್ಞಾನ, ಸಾಮಾನ್ಯ ಕರ್ಮವನ್ನ ಅಕರ್ಮ ಮಾಡುವ ವಿಧಾನ, ಯಜ್ಞರೂಪಿ ಕರ್ಮ ಅಥವಾ ಸಮಸ್ತ ವಿಷಯವನ್ನ ಯಜ್ಞಕ್ಕೆ ಪರಿವರ್ತನೆ ಮಾಡುವ ವಿಧಾನ, ಹಾಗೂ ದಿವ್ಯ ಜ್ಞಾನವನ್ನ ಪಡೆಯುವ ಮಾರ್ಗ ಹಾಗೂ ಅದರ ಒಂದು ಪರಿಣಾಮವನ್ನ ಈ ಅಧ್ಯಾಯದಲ್ಲಿ ವರ್ಣಿಸಿದ್ದಾನೆ. ಇವತ್ತಿನ ವಿಷಯದ ಬಗ್ಗೆ ಯಾರಿಗಾದರೂ ಯಾವುದೇ ಸಂಶಯವಿದ್ದರೆ ಪ್ರಶ್ನೆಯನ್ನ ಕೇಳಬಹುದು. ನಿನ್ನೆ ಒಬ್ಬರು ಪ್ರಶ್ನೆ ಕೇಳಿದ್ರು, ಮಹಾಭಾರತದಲ್ಲಿ ಪಾಂಡವರಲ್ಲಿ ಆದಂತಹ ಒಪ್ಪಂದ ಯಾರು ಪ್ರಶ್ನೆ ಕೇಳಿ? ಸರಿ. ಯಾರು ದ್ರೌಪದಿ ಅಂತಃಪುರಕ್ಕೆ ಪ್ರವೇಶ ಮಾಡ್ತಾರೋ ಏಕವರ್ಷನೋ 12 ವರ್ಷನೋ ಅಂತ ಅಲ್ವಾ ಪ್ರಶ್ನೆ ಕೇಳಿದ್ದು? 12 ವರ್ಷ. ಮಹಾಭಾರತದ ಆದಿ ಪರ್ವದಲ್ಲಿ ಬರುತ್ತೆ. 205ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ದ್ರೌಪದ್ಯಾನ ಸಹಾಸೀನಂ. ದ್ರೌಪದಿಯ ಜೊತೆ ಯಾರಾದರೂ ಆಸೀನವಾಗಿರುವಾಗ ಅಂತಃಪುರದಲ್ಲಿ ಅನ್ಯೋನ್ಯಂ ಯಹ ಅಭಿದಕ್ಷಯೇತ್, ಯಾರಾದರೂ ಬೇರೆ ಭ್ರಾತೃಗಳು ಅಲ್ಲಿ ಪ್ರವೇಶ ಮಾಡಿದರೆ ಸಹ ನೋ 12 ವರ್ಷಾಣಿ ಬ್ರಹ್ಮಚಾರಿ ವನೇ ವಸೇತ. ಅವರು 12 ವರ್ಷ ವನವಾಸ ಬ್ರಹ್ಮಚಾರಿ ವ್ರತವನ್ನ ಅನುಸರಿಸಬೇಕು ಅಂತ ಒಂದು ಷರತ್ತು, ಒಂದು ಒಪ್ಪಂದ ಇದೆ. ಅಲ್ಲ, ಇದು ತಿಳ್ಕೊಳ್ಳುವ ವಿಷಯ. ಆ ಸಮಯದಲ್ಲಿ ನಮ್ಮ ಅರ್ಜುನ ವಾಸ್ತವವಾಗಿ ಒಪ್ಪಂದದಲ್ಲಿ ಇನ್ನೊಂದು ಕಂಡೀಷನ್ ಇತ್ತು, ಬ್ರಹ್ಮಚಾರಿ ವನೇ ವ್ರಜೇತ್ ಅಂತ, ವನೇ ವಸೇತ್ ಅಂತ. ನಮ್ಮ ಕೃಷ್ಣ ಮತ್ತೆ ಕೃಷ್ಣನ ನಿತ್ಯ ಸಂಗಾತಿಗಳಿಗೆ ನಿಯಮ ಪಾಲನೆ ವಾಸ್ತವವಾಗಿ ಇವರೆಲ್ಲರೂ, ನಿನ್ನೆಗೂ ಕೃಷ್ಣ ಹೇಳಿದ್ದಾನಲ್ವಾ, ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಸ್ತಸ್ಯ ಕಾರ್ಯಂ ನ ವಿದ್ಯತೆ ನ ತಸ್ಯ ಕೃತೇನಾರ್ಥೋ ನ ಅಕೃತೇನೇಹ ಕಶ್ಚನ. ಅವರು ನಿಯಮವನ್ನ ಪಾಲಿಸಿದ್ರು ಸರಿ, ಅದನ್ನ ಉಲ್ಲಂಘಿಸಿದ್ರು ಸರಿ ಅಂತ, ಎಲ್ಲವೂ ಸರಿನೇ.
ಕೃಷ್ಣ ಕಳ್ತನ ಮಾಡಿದ್ರು ಸರಿ, ಅವನು ಧರ್ಮ ನಿಯಮ ಪಾಲಿಸಿದರೂ ಸರಿ. ಕೃಷ್ಣ ರಣಭೂಮಿಯಲ್ಲಿ ಯುದ್ಧ ಮಾಡಿದ್ರು ಸರಿ, ಅವನು ಓಡೋದ್ರು, ಪಲಾಯನ ಮಾಡಿದ್ರು, ರಣಚೋಳ. ಅದೇ ತರ ಕೃಷ್ಣನ ನಿತ್ಯ ಸಂಗಾತಿಗಳು ಕೂಡ ನಮ್ಮ ಅರ್ಜುನ 12 ವರ್ಷ ಪರಿಪಾಲನೆ ಮಾಡಿದ ಆ ಸಮಯದಲ್ಲೇ ಅನೇಕ ವಿವಾಹಗಳನ್ನು ಮಾಡ್ತಾರೆ. ಯುಲೂಪಿ ಜೊತೆ, ಚಿತ್ರಾಂಗದಿ ಜೊತೆ. ಎಲ್ಲರೂ ಹಾಗೆ 1 ವರ್ಷ ಅಂತ ಹೇಳಿ ಮಾಡ್ತಾರೆ. 1 ವರ್ಷ ಅಲ್ಲ, ಸ್ಪಷ್ಟವಾಗಿ ಬರುತ್ತೆ 12 ವರ್ಷ. ಪುರಾಣಧಾಮ ಚೂಡಾಮಣಿಯಲ್ಲೂ ಸಹ 1 ವರ್ಷ ತೀರ್ಥಯಾತ್ರೆ ಮಾಡಬೇಕು. ಯಾವುದ್ರಲ್ಲಿ? ಪುರಾಣಧಾಮ ಚೂಡಾಮಣಿ ಅಂತ ಹೇಳಿ. ಅಲ್ಲ, ಅದಕ್ಕೆ ನಾವು ಯಾವಾಗಲೂ ಮೂಲ ಗ್ರಂಥಕ್ಕೆ ಹೋಗಬೇಕು. ವೇದವ್ಯಾಸ ರಚಿತ ಮಹಾಭಾರತ ಆದಿ ಪರ್ವದಲ್ಲಿ ಸ್ಪಷ್ಟವಾಗಿ 12 ವರ್ಷಾಣಿ ಅಂತ ಮುಂದೇನು ಬರುತ್ತೆ. ಸುಮಾರು 4-5 ಕಡೆ ಬರುತ್ತೆ. ಇನ್ಯಾರಿಗಾದ್ರೂ ಯಾವುದೇ ಪ್ರಶ್ನೆ ಇದ್ದರೆ ಕೇಳ್ಬೋದು. ದೇಹ ಜಡ, ಆತ್ಮ ಭಗವಂತನ ಅಧೀನ. ಆ ರೀತಿ ನಾವಾಗಿರೋದಿಲ್ಲ. ನಿದ್ರೆಯಲ್ಲಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ಬೇಕು. ಅಲ್ಲ, ಮತ್ತೊಮ್ಮೆ ಕೇಳಿ. ದೇಹ ಜಡ, ಹೌದು, ಆತ್ಮ ಭಗವಂತನ ಅಧೀನ. ಸೊ ನಾವಾಗಿರೋದಿಲ್ಲ. ಇಂದ್ರಿಯ ನಿಗ್ರಹ ಮಾಡೋದಾಗಲಿ, ಧ್ಯಾನ ಮಾಡೋದಾಗಲಿ, ಮತ್ತೊಂದಾಗಲಿ ನಮ್ಮ ಅಧೀನದಲ್ಲಿ ಇರೋದಿಲ್ಲ. ಎಲ್ಲ ಭಗವಂತನ ಅಧೀನ ಆಗಿರುತ್ತೆ. ಯಾವ ರೀತಿ ಅಂತ ಅದಕ್ಕೆ ಈಗ ಇದನ್ನ ನಾನು ಪ್ರಥಮ ದಿನದಿಂದಾನು ಹೇಳ್ತಾ ಇದ್ದೇನೆ. ಕೂತ್ಕೊಳ್ಳಿ. ಭಗವಂತನ ಸೃಷ್ಟಿ 2 ಪ್ರಕಾರ, ಜಡ, ಜೀವ. ವೇದಾಂತ ಸೂತ್ರ ಹೇಳುತ್ತೆ ನೋಡಿ, ಜಡ ವಸ್ತುವಿಗೆ ಒಂದು ಸ್ವತಂತ್ರ ಇಚ್ಛೆ ಅನ್ನೋದಿಲ್ಲ. ಒಂದು ರೋಬೋಟಿಗೂ ಸ್ವತಂತ್ರ ಇಚ್ಛೆ ಇಲ್ಲ ಅಲ್ವಾ? ಅದು ಜಡ ವಸ್ತುವೇ. ಜೀವಾತ್ಮಕ್ಕೆ ಸ್ವತಂತ್ರ ಇಚ್ಛೆ ಇದೆ. ಆ ಸ್ವತಂತ್ರ ಇಚ್ಛೆ ಆ ಜೀವದ್ದು. ಅದು ನಿಮ್ಮ ಒಂದು ಇಚ್ಛೆಯಿಂದ ನೀವು ಆಯ್ಕೆ ಮಾಡಬಹುದು. ನಾನು ಸಾಧನೆ ಮಾಡಿ ಮೋಕ್ಷವನ್ನ ಪಡೆದು ಭಗವಂತ ನಿನ್ನ ಹತ್ರ ಬರ್ತೇನೋ, ಅಥವಾ ನಿನ್ನಿಂದ ವಿಮುಖನಾಗಿ ಈ ಸಂಸಾರಕ್ಕೆ ಬರ್ತೇನೋ. ಆ ಒಂದು ಸ್ವತಂತ್ರ ಇಚ್ಛೆಯನ್ನ ಭಗವಂತ ನಿಮ್ಮಿಂದ ಕಿತ್ಕೊಳ್ಳಲ್ಲ. ಇದಕ್ಕೆ ಪುರಾಣಗಳಲ್ಲಿ ಒಂದು ಒಳ್ಳೆ, ನೀವು ಹೇಳಿದ್ರಲ್ಲ, ಎಲ್ಲ ಕೆಲವರು ಹೇಳ್ತಾರೆ ತೇನ ವಿನಾಕರಣಂ ಅಪೀನ ಚಲತಿ ಅಂತ. ಅದು ಒಂದು ಲೆವೆಲ್. ಇದು ಕೇವಲ ಒಂದೇ ಮಾತು. ಇದನ್ನ ಆಳವಾಗಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಜೀವಾತ್ಮನ ಇಚ್ಛಾಶಕ್ತಿಯ ಒಂದು ತತ್ವವನ್ನು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಸುಲಭವಾಗಿ ಅಂದ್ರೆ ಒಂದು ಪುರಾಣದಲ್ಲಿ ಕಥೆ ಬರುತ್ತೆ. ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ಬ್ರಾಹ್ಮಣ ತುಂಬಾನೇ ಕಷ್ಟಪಟ್ಟು ಅವನು ತುಂಬಾನೇ ಒಂದು ಸಂಪತ್ತನ್ನ ಗಳಿಸಿ ತುಂಬಾ ಸುಂದರವಾದಂತಹ ಉದ್ಯಾನವನವನ್ನ ತನ್ನ ಮನೆ ಜೊತೆ ಅವನು ಬೆಳೆಸಿದ್ದ. ಒಂದು ಸುಂದರವಾದ ಗಾರ್ಡನ್ ಬೆಳೆಸಿದ್ದ. ಅದರ ಬಗ್ಗೆ ಅವನಿಗೆ ತುಂಬಾನೇ ಕಾಳಜಿ ಇತ್ತು, ತುಂಬಾನೇ ಅಟ್ಯಾಚ್ಮೆಂಟ್ ಇತ್ತು ಅವನಿಗೆ. ಯಾರನ್ನೂ ಆ ಉದ್ಯಾನವನದ ಪಕ್ಕನೂ ಬಿಡ್ತಾ ಇರಲಿಲ್ಲ. ಒಂದಿನ ಏನಾಯ್ತು, ಯಾರೋ ಒಂದು ಹಸು ಬಂದು ಅವನ ಉದ್ಯಾನವನ ಎಲ್ಲಾ ಕಡೆ ಓಡಾಡಿ ಕೆಡಿಸ್ತಾ ಇತ್ತು. ಅವನಿಗೆ ಸಿಕ್ಕಾಪಡೆ ಕೋಪ ಬಂದ್ಬಿಡ್ತು. ಆ ಕೋಪೋದ್ರಿಕ್ತನಾಗಿ ಬ್ರಾಹ್ಮಣ ಹಸು ಒಂದು ಕೋಲ್ ಎತ್ಕೊಂಡು ಹಸುವಿಗೆ ಹೊಡಿತಾನೆ. ಆ ಹಸು ಅಲ್ಲೇ ಸತ್ತು ಹೋಗ್ಬಿಡುತ್ತೆ. ಅವನಿಗೆ ಗ್ರಾಮಸ್ಥರೆಲ್ಲ ಬಂದು ಹೇಳ್ತಾರೆ, ಎಂಥ ದೊಡ್ಡ ಪಾಪವನ್ನ ಮಾಡಿದೆ ನೀನು ಅಂತ. ಈ ಬ್ರಾಹ್ಮಣ ತುಂಬಾ ವಿದ್ವಾಂಸನು. ಅವನು ಹೇಳ್ತಾನೆ, ಇಲ್ಲ 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 ಇಲ್ಲ, ನಾನು ಈ ಹಸುವನ್ನ ಕೊಂದಿಲ್ಲ ಅಂತ. ಎಲ್ಲರೂ ಹೇಳ್ತಾರೆ, ಎಲ್ಲರಿಗೂ ಕನ್ಫ್ಯೂಷನ್. ನಮ್ ಕಣ್ಮುಂದೆನೆ ಇವನು ಕೋಲಿಂದ ಹೊಡೆದಿದ್ದಾನೆ, ಈಗ ಹೇಳ್ತಾನೆ ನಾನು ಕೊಂದಿಲ್ಲ ಅಂತ. ಆ ಬ್ರಾಹ್ಮಣ ಹೇಳ್ತಾನೆ, ಈ ವೇದ, ಈ ಉಪನಿಷತ್ತಿನಲ್ಲಿ ಹೇಳಲಾಗಿದೆ, ನಮ್ಮ ಕೈಯ ನಿಯಾಮಕ ಇಂದ್ರ, ಕಣ್ಣಿನ ನಿಯಾಮಕ ಸೂರ್ಯ. ಹೀಗೆ ಆ ಕೈ ಚಲನೆ ಮಾಡೋದು ವಾಯುದೇವರು, ಪ್ರಾಣದೇವರು. ಇವರೆಲ್ಲ ಕಾರಣ. ಇವರೆಲ್ಲ ಸಾಯಿಸಿದರೆ ಆ ಹಸುವನ್ನ ನಾನೇನು ಮಾಡಿಲ್ಲ ಅಂತ. ಅಲ್ಲಿ ದೇವಲೋಕದಲ್ಲಿ ಇಂದ್ರ ಚಂದ್ರಾದಿಗಳಿಗೆ ತಲೆ ಕಟ್ಟುವುದು. ಓಹೋ,
ತುಂಬಾ ಬುದ್ಧಿವಂತ ಜಾಣ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟ ಏನು. ಆ ಸಮಯದಲ್ಲೇ ಯಾರೋ ಒಬ್ಬ ಯಾತ್ರಾರ್ಥಿ, ಒಬ್ಬ ಅತಿಥಿ ಬರ್ತಾನೆ ಅಲ್ಲಿಗೆ, ಬಂದು ಹೇಳ್ತಾನೆ, ಅಬ್ಬಾ, ನನ್ನ ಯಾತ್ರೆಗಳಲ್ಲಿ ಇಷ್ಟು ಸುಂದರವಾದಂತ ಮನೆ ನಾನು ಎಲ್ಲೂ ನೋಡ್ಲಿಲ್ಲ ಅಂತ. ಆ ಬ್ರಾಹ್ಮಣ ಓಡ್ ಬಂದು ಹೇಳ್ತಾನೆ, ಹೌದಾ, ಈ ಮನೆ ನಾನು ಕಟ್ಟಿಸಿದ್ದು ಅಂತ. ಓಹೋ, ತುಂಬಾ ತುಂಬಾ ಚೆನ್ನಾಗಿದೆ ರೀ ಅಂತ. ಮುಂದೆ ಹೇಳಿ, ಇಷ್ಟು ಒಳ್ಳೆ ಉದ್ಯಾನವನ ನಾನು ಎಷ್ಟೆಲ್ಲ ಭ್ರಮಣ ಮಾಡಿದ್ದೇನೆ, ಇಂಥ ಸುಂದರ ಉದ್ಯಾನವನವನ್ನ ಎಲ್ಲೂ ಮತ್ತೆ ಅವನು ಮೈ ಹಿಡ್ಕೊಂಡು ಹೇಳ, ನಾನಿದನ್ನ ಮಾಡಿದ್ದು ಅಂತ. ಆತರ ಆ ಯಾತ್ರಾರ್ಥಿ ಅದು ಯಾರು ಮಾಡಿದ್ದು, ಇದು ಯಾರು ಮಾಡಿದ್ದು, ಆ ಬಾವಿ ಯಾರು ತೋರಿಸಿದ್ದು ಎಲ್ಲಾರನ್ನು ಈ ಬ್ರಾಹ್ಮಣ ಹೇಳ್ತಾನೆ, ನಾನು ಅಂತ ಹೇಳ್ತಿರುವಾಗ ಕೊನೆಯಲ್ಲಿ ಒಂದೇ ಪ್ರಶ್ನೆ ಹೇಳ್ತಾನೆ, ಹಸುವನ್ನ ಯಾರು ತಂದಿದ್ದು? ಇದಕ್ಕೆ ಹೇಳ್ತೇವೆ ಅನುಕೂಲ ಶಾಸ್ತ್ರ ಅಂತ. ಒಬ್ಬ ಯಾರೋ ಕೋರ್ಟ್ನಲ್ಲಿ ಹೇಳ್ತಾನೆ, ನಾನು ಆ ಒಂದು ಹತ್ಯೆಯನ್ನ ಮಾಡಿಲ್ಲ ಅಂತ. ಎಲ್ಲ ಅವನು ಹತ್ಯೆಯನ್ನ ಮಾಡಿದ್ದ. ಅದಕ್ಕೆ ಜಡ್ಜ್ ಹೇಳ್ತಾನೆ, ಏನೋ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಇದೆ, ಫುಟೇಜ್ ಇದೆ, ಎಲ್ಲ ಇದೆ, ಎಲ್ಲ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ, ನೀನೇ ಪಿಸ್ಟಲ್ ತಗೊಂಡು ಗನ್ ತಗೊಂಡು ನೀನು ಶೂಟ್ ಮಾಡಿದೀಯಾ ಅಂತ. ಹೇಳ್ತಾನೆ, ಹೌದ್ರಿ, ನಾನು ಕೊಂದಿಲ್ಲ, ಗನ್ ಕೊಲ್ತು, ಬುಲೆಟ್ ಕೊಲ್ತು ಅಂತ. ಸೊ ಯಾರಿಗೆ ಶಿಕ್ಷೆ ಆಗ್ಬೇಕು? ಬುಲೆಟ್ಗೆ, ಗನ್ನಿಗೆ. ಜಡ್ಜ್ಗೆ ಹೇಳ್ತಾನೆ ಒಂದೇ ಮಾತು, ಅವೆಲ್ಲ ನನಗೆ ಬೇಡ, ಟ್ರಿಗರ್ ಯಾರು ಹೊತ್ತಿದ್ದು. ಅದೇ ತರಹ ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧನೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಯಾವುದೇ ಕಾರ್ಯವನ್ನ ಮಾಡಲಿಕ್ಕೆ 5 ಕಾರಣಗಳಿವೆ ಅಂತ. ಆ 5 ಕಾರಣಗಳಲ್ಲಿ ಪ್ರಕೃತಿ, ಸಮಯ, ಕಾಲ ಎಲ್ಲ, ಬಟ್ ಮೇನ್ ಯಾರು? ನಾವು. ನೋಡಿ, ಕರ್ಮ ಅಂತಂದ್ರೆ ಸುಮ್ನೆ ನಿಮ್ ತಲೆ ಮೇಲೆ ಬಂದು ಬಿದ್ದಿಲ್ಲ, ಆ ಟ್ರಿಗರ್ನ ಒತ್ತಿದ್ದು ನೀವು. ನಂತರ ಪ್ರಕೃತಿ, ದೇವತೆಗಳು ಎಲ್ಲ ಅದಕ್ಕೆ ನಿಮಗೆ ಅನುಕೂಲ ಮಾಡಿಕೊಟ್ರು, ಹಾಗಾಗಿ ಆ ಕರ್ಮ ನಿಮ್ ತಲೆ ಮೇಲೆ ಬಂದು ಬೀಳುತ್ತೆ. ಸೊ ಆ ಕರ್ಮದ ಹೊಣೆಗಾರಿಕೆ ನಮ್ಮದೇ. ಆಧ್ಯಾತ್ಮಿಕ ಸಾಧನೆ ಮಾಡುವ ಸಂಕಲ್ಪ ಯಾರು ತಗೋಬೇಕು? ನೀವೇ ತಗೋಬೇಕು. ಹೌದು, ಕೃಷ್ಣ ಸಾಕಾಯ್ತು ನನಗೆ, ಸಂಸಾರದಲ್ಲಿ ಇಷ್ಟೆಲ್ಲ ಪುನರ್ಜನ್ಮ ಆಗಿ ಇನ್ನು ಸಾಕು, ಕೃಷ್ಣ ನಿನ್ನ ನಾಮವನ್ನ ಹೇಳಿ ನಾನು ಹಿಂತಿರುಗಿ ನಿನ್ನ ಧಾಮವನ್ನ, ನಮ್ಮ ಮನೆಯನ್ನ ಸೇರ್ಬೇಕು ಅಂತ ಸಂಕಲ್ಪ ನೀವು ಮಾಡಿ. ನಿಮ್ಮನ್ನ ಭಗವಂತ ಸಹಾಯ ಎಲ್ಲ ಮಾಡ್ತಾನೆ. ಅದು ಹೇಳ್ತಾರಲ್ಲ, ಇಫ್ ಯು ಟೇಕ್ 1 ಸ್ಟೆಪ್ ಟುವರ್ಡ್ಸ್ ಗಾಡ್, ಗಾಡ್ ವಿಲ್ ಟೇಕ್ 100 ಸ್ಟೆಪ್ಸ್ ಟುವರ್ಡ್ಸ್ ಯು ಅಂತ. ಬಟ್ 1 ಸ್ಟೆಪ್ ಯು ಹ್ಯಾಂಡ್, ಗೊತ್ತಾಯ್ತಲ್ಲ? ಆ 1 ಸ್ಟೆಪ್ ತಗೊಳ್ಳೇನೆ ನೀವು ಎಲ್ಲ ನಾನು ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ, ಕೂತ್ಕೊಂಡ್ಬಿಡ್ತೀನಿ, ಭಗವಂತ ನನ್ನನ್ನು ಎತ್ಕೊಂಡು ಹೋಗ್ಲಿ, ಬಿಡಬೇಕು ಬಿಡ್ಲಿ, ಕರ್ಮ ನನಗೆ ಬಂದ್ರೆ ಬರಲಿ, ನಾನೇನ್ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಿಮ್ಮ ಇಚ್ಛಾಶಕ್ತಿಯಿಂದ ನೀವು ಸಂಕಲ್ಪ ಮಾಡ್ತೀರಾ. ಸೊ ಬೇರೆ ಆನ ಫ್ಯಾಕ್ಟರ್ಸ್ ನಂತರ ಕೂಡಿ ಬರುತ್ತೆ. ಓಕೆನಾ? ಕೊನೆಯ ಪ್ರಶ್ನೆ ಯಾರಿಗಾದ್ರು? श्रीमद् भगवद गीता की जय, श्रील प्रभुपाद की जय।